ಚೈನಾದಲ್ಲಿ ಒಂದು ಊರಿರುತ್ತೆ. ಅಲ್ಲಿರೋ ಪ್ರಜೆಗಳು ತುಂಬಾ ಪ್ರಶಾಂತವಾಗಿ ಜೀವನ ಮಾಡ್ತಿರೋ ಒಂದು ಟೈಮಲ್ಲೇ ಸಡನ್ ಆಗಿ ಒಂದು ವಿಚಿತ್ರವಾಗಿರೋ ಒಂದು ಡಿಮನ್ ಬಂದು ಅಟ್ಯಾಕ್ ಮಾಡುತ್ತೆ. ಈ ವಿಲೇಜ್ ಅಲ್ಲಿರೋರು ಏನ್ ಪಾಪ ಮಾಡಿದ್ದಾರೆ ಅಂತ ಗೊತ್ತಿರೋದಿಲ್ಲ. ಪ್ರತಿದಿನಾನು ಒಂದೊಂದು ಡಿಮನ್ ಬಂದು ಆ ವಿಲೇಜ್ ಮೇಲೆ ಅಟ್ಯಾಕ್ ಮಾಡಿ ಅಲ್ಲಿರೋ ಪ್ರಜೆಗಳನ್ನ ಸಾಯಿಸ್ಬಿಡ್ತಾ ಇರುತ್ತೆ. ಈ ಡಿಮನ್ಸ್ ಈ ವಿಲೇಜ್ ಮೇಲೆ ಯಾಕೆ ಅಟ್ಯಾಕ್ ಮಾಡ್ತಿದ್ದಾವೆ? ಫಸ್ಟ್ ಆಫ್ ಆಲ್ ಆ ಡಿಮನ್ಸ್ ಎಲ್ಲಿ ವಾಸ ಮಾಡ್ತಿದ್ದಾವೆ, ಅವು ಎಲ್ಲಿಂದ ಬರ್ತಿದ್ದಾವೆ ಅಂತ ನಮ್ಮ ಹೀರೋ ಏನೆಲ್ಲ ಸಾಹಸ ಮಾಡಿ ಕಂಡ್ಕೊಂಡ ಅನ್ನೋದೇ ಈ ಮೂವಿ ಕತೆ ಆಗಿರುತ್ತೆ. ಇನ್ನ ಮೂವಿ ಕಡೆ ಹೋಗೋದಕ್ಕೂ ಮೊದಲು ಅಂದಂಗೆ ಮೂವಿ ಹೆಸರು ನೋ ಒನ್ ಲೈಕ್ ಮೀ 2025 ಅಲ್ಲಿ ರಿಲೀಸ್ ಆಗಿರೋದು. ಅದರ ಜೊತೆಗೆ ಇನ್ನ ಯಾರಾದ್ರೂ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇನ್ನ ಸ್ವಲ್ಪ ಜನ ಈ ವಿಡಿಯೋನ ನೋಡ್ತಾರೆ. ಮೂವಿ ಸ್ಟಾರ್ಟಿಂಗ್ ನಮ್ಮ ಹೀರೋ ವಾಯ್ಸ್ ಓವರ್ ಇಂದ ಸ್ಟಾರ್ಟ್ ಆಗುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಫೆಂಗ್ ಅನ್ನೋ ಒಂದು ನಗರದಲ್ಲಿ ನಮ್ಮ ಹೀರೋ ಒಬ್ಬ ವಾರಿಯರ್ ಆಗಿ ಡಿಮೋನ್ಸ್ ಏನಾದ್ರೂ ಈ ವಿಲೇಜ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದ್ರೆ ಇವನೇ ಹೋಗಿ ಅವುಗಳನ್ನ ಸಾಯಿಸ್ಬಿಡ್ತಾ ಇರ್ತಾನೆ. ಹೀಗೆ ತುಂಬಾ ಕೇಸುಗಳನ್ನ ಸಾಲ್ವ್ ಮಾಡಿ ನಮ್ಮ ಹೀರೋಗೆ ತುಂಬಾನೇ ಗೌರವ ಕೊಡ್ತಿರ್ತಾರೆ ಅಲ್ಲಿರೋ ವಿಲೇಜ್ ಅವರು. ಇದಕ್ಕಿದ್ದಂಗೆ ಒಂದು ದಿನ ಎಲ್ಲಿಂದ ಬಂದ್ನೋ ಹೇಗ್ ಬಂದ್ನೋ ಗೊತ್ತಿಲ್ಲ, ಸುಕಿಯಾಂಗ್ ಅನ್ನೋನು ಇವರ ವಿಲೇಜ್ ಗೆ ಬಂದು ಸಡನ್ ಆಗಿ ದೊಡ್ಡ ದೊಡ್ಡ ಕೇಸುಗಳನ್ನೆಲ್ಲ ಸಾಲ್ವ್ ಮಾಡ್ತಾನೆ. ನರಕದಿಂದ ಒಂದು ದೊಡ್ಡ ಮಾನ್ಸ್ಟರ್ ಬಂದ್ರೆ ಇವನೊಬ್ಬನೇ ಹೋಗಿ ಆ ಮಾನ್ಸ್ಟರ್ ನ ಸಾಯಿಸ್ಬಿಡುತ್ತಾನೆ. ನಮ್ಮ ಹೀರೋನ ಅಧಿಕಾರವನ್ನ ಈ ಸುಕಿಯಾಂಗ್ ಅನ್ನೋನು ಕಿತ್ಕೊಂಡ್ಬಿಡ್ತಾನೆ. ಕರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ನಮ್ಮ ಹೀರೋಗೆ ಕೊಡ್ತಾ ಇರೋ ಒಂದು ಗೌರವ ಎಲ್ಲ ಈ ಸುಕಿಯಾಂಗ್ ಅನ್ನೋನು ಕಿತ್ಕೊಂಡ್ಬಿಟ್ಟಿರ್ತಾನೆ. ಹೀರೋಗೆ ಉರ್ದೋಗ್ಬಿಡುತ್ತೆ. ಒಂದು ದಿನ ದೊಡ್ಡ ಮಾನ್ಸ್ಟರ್ ಇವರ ವಿಲೇಜ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರೋದ್ರಿಂದ ಸುಕಿಯಾಂಗ್ ಒಬ್ಬನೇ ಅಲ್ಲ, ನಾನು ಕೂಡ ಒಬ್ಬನೇ ಹೋಗಿ ಅದನ್ನ ಸಾಯಿಸ್ತೀನಿ ಅಂತ ಹೇಳಿ ಅದರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಾನೆ. ಬಟ್ ಆ ಮಾನ್ಸ್ಟರ್ ಒಂದೇಟ್ ಬಿಡೋತಷ್ಟಿಗೆ ಹೀರೋ ಕೆಳಗಡೆಗೆ ಬಿದ್ದೋಗ್ಬಿಡ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಹೀರೋಗೂ ಕೂಡ ಪವರ್ಸ್ ಇರ್ತವೆ. ಬಟ್ ಈ ಸುಕಿಯಾಂಗ್ ಅನ್ನೋನ ಹತ್ರ ಪವರ್ಸ್ ಇರ್ತಾವಲ್ಲ, ಅವನಷ್ಟು ಪವರ್ಸ್ ಇವನ ಹತ್ರ ಇರೋದಿಲ್ಲ. ಇದರಿಂದ ಆ ಮಾನ್ಸ್ಟರ್ ಕೈಯಲ್ಲಿ ಇವನು ಸೋತೋಗ್ಬಿಡ್ತಾನೆ. ಅದಕ್ಕೆ ಗ್ರ್ಯಾಂಡ್ ಮಾಸ್ಟರ್ ಹತ್ರಕ್ಕೆ ಹೋಗ್ಬಿಟ್ಟು ಇವನ ಬಾಧೆನೆ ಹೇಳ್ಕೊಂತಾನೆ, ಈ ತರ ನನ್ ಕೈಯಲ್ಲಿ ಏನು ಮಾಡೋದಕ್ ಆಗ್ತಿಲ್ಲ ಅಂತ. ಅವನೇನ್ ಮಾಡೋದಕ್ಕಾಗುತ್ತೆ ನೋಡೋ, ಟ್ಯಾಲೆಂಟ್ ಇರೋನು ಉದ್ಧಾರ ಆಗ್ತಾನೆ, ಇಲ್ದೇ ಇರೋನು ಅಲ್ಲೇ ಇರ್ತಾನೆ ಅಂತ ಗ್ರ್ಯಾಂಡ್ ಮಾಸ್ಟರ್ ಹೇಳ್ತಿರುವಾಗ ನಮ್ಮ ಹೀರೋ ಕೇಳೋದಿಲ್ಲ. ನನಗೂನು ಅಂತ ಪವರ್ಸ್ ಬೇಕು ಅಂತ ಮಾತಾಡ್ತಿದ್ರೆ ಆ ಗ್ರ್ಯಾಂಡ್ ಮಾಸ್ಟರ್ ಒದ್ದು ಓಡಿಸ್ಬಿಡ್ತಾನೆ. ಅಂಡ್ ಸೀನ್ ಇವಾಗ ಪ್ರೆಸೆಂಟ್ ಅಲ್ಲೇ ಓಪನ್ ಆಗುತ್ತೆ. ಇದನ್ನೆಲ್ಲ ನಮ್ಮವನು ನೆನಪಿಸ್ಕೊಂಡು ಬಾಧೆ ಪಡ್ತಿರೋ ಒಂದು ಟೈಮ್ ಅಲ್ಲಿ ಅದೇ ಮನೆಯಲ್ಲಿ ಒಂದು ಲೇಡಿ ಇರ್ತಾಳೆ. ಆ ಲೇಡಿ ಹೀರೋ ಕಡೆ ನೋಡಿ ಹೆಂಗ್ ತಿನ್ನೋದಕ್ಕೆ ಏನಾದ್ರೂ ಮಾರ್ಕೆಟ್ ಗೆ ಹೋಗಿ ತಗೊಂಡ್ ಬರ್ಬೋದಲ್ಲ ಅಂತ ಹೇಳೋದ್ರಿಂದ ಸರಿ ಮೇಡಮ್ ಅಂತ ಹೇಳಿ ಮಾರ್ಕೆಟ್ ಹತ್ರ ಹೋಗ್ತಿರುವಾಗ ಒಂದು ಗ್ಯಾಂಗ್ ಇವನ್ಗೆ ಆಪೋಸಿಟ್ ಆಗಿ ಬರುತ್ತೆ. ನಿಜ ಹೇಳ್ಬೇಕಂದ್ರೆ ಈ ಗ್ಯಾಂಗ್ ಗ್ರ್ಯಾಂಡ್ ಮಾಸ್ಟರ್ ನ ನೋಡಿದ್ವಲ್ಲ, ಅವನ್ಗೆ ಈಕ್ವಲ್ ಅಂತ ಹೇಳ್ಕೋಬಹುದು. ಅವನಿಗೆ ಯಾವ ತರ ಪವರ್ಸ್ ಇರ್ತಾವೋ ಲಿಟಲ್ ಬಿಟ್ ಅದೇ ಪವರ್ಸ್ ಈ ಗ್ರೂಪ್ ಅಲ್ಲಿ ಇರೋರ್ಗು ಕೂಡ ಇರ್ತವೆ. ನಿಜ ಹೇಳ್ಬೇಕಂದ್ರೆ ನಮ್ಮವನು ಕೂಡ ಅದೇ ಗ್ರೂಪ್ ಅಲ್ಲಿ ಇರ್ಬೇಕಾಗಿರೋನು. ಬಟ್ ಏನೋ ಒಂದು ರೀಸನ್ ಇಂದ ಇವನ ಹತ್ರ ಇರೋ ಒಂದು ಅಧಿಕಾರ, ಪವರ್ಸ್ ಎಲ್ಲವನ್ನ ಕಳ್ಕೊಂಡ್ಬಿಟ್ಟಿರ್ತಾನೆ. ಹೀರೋ ಹಾಗೆ ನಡ್ಕೊಂಡು ಮಾರ್ಕೆಟ್ ಒಳಗಡೆಗೆ ಬರ್ತಾನೆ. ಇವಾಗ ನಮ್ಗೆ ಇವನ ಪವರ್ಸ್ ಎಲ್ಲ ಕಳ್ಕೊಳ್ಳೋದಕ್ಕೆ ರೀಸನ್ ಏನು ಅಂತ ಎಕ್ಸಾಕ್ಟ್ ಆಗಿ 1 year ಬ್ಯಾಕ್ ಫ್ಲಾಶ್ ಬ್ಯಾಕ್ ಓಪನ್ ಆಗುತ್ತೆ. ಒಂದತ್ರ ಪ್ರೊಜೆಕ್ಟರ್ ಎಲ್ಲ ಹಾಕ್ಬಿಟ್ಟು ನಿಜ ಹೇಳ್ಬೇಕಂದ್ರೆ ನಮ್ಮ ವಿಲೇಜ್ ಮೊದ್ಲು ತುಂಬಾ ಚೆನ್ನಾಗಿತ್ತು, ಪ್ರಶಾಂತವಾಗಿ ಜೀವನ ನಡೆಸ್ತಿರೋ ಒಂದು ಟೈಮ್ ಅಲ್ಲಿ ಇದ್ದಕ್ಕಿದ್ದಂಗೆ ಎಲ್ಲಿಂದ ಬಂದ್ವೋ ಹೇಗ್ ಬಂದ್ವೋ ಗೊತ್ತಿಲ್ಲ, ವಿಚಿತ್ರವಾಗಿರೋ ಡಿಮಾನ್ಸ್ ಬಂದು ನಮ್ಮ ಮೇಲೆ ಅಟ್ಯಾಕ್ ಮಾಡಿ ನಮ್ಮ ಹತ್ರ ಇರೋ ಸಂಪತ್ತು, ತಿನ್ನೋದಕ್ಕೆ ತಿಂಡಿ ಎಲ್ಲವನ್ನು ಕಿತ್ಕೊಂಡು ಹೊರಟೋಗ್ಬಿಟ್ಟಿದ್ದಾವೆ. ಇದರಿಂದ ಗ್ರ್ಯಾಂಡ್ ಮಾಸ್ಟರ್ ಈ ಡಿಮಾನ್ಸ್ ನ ನಾಶ ಮಾಡೋ ಒಂದು ಕೆಲಸ ವೀರ ಶೂರ ಆಗಿರೋ ಜುಕಿಯಾನ್ಗೆ ಕೊಡ್ತಾ ಇದೀನಿ ಅಂತ ಅವನನ್ನ ಕಮಾಂಡರ್ ಆಗಿ ಪ್ರಮೋಟ್ ಮಾಡ್ತಾನೆ. ಆವಾಗ ಅಲ್ಲಿರೋರ್ಗೆ ಒಂದು ವೇವ್ ಲೈನ್ ಬೀಳುತ್ತೆ. ಏನಪ್ಪಾ ಇದು ಅಂತ ನೋಡ್ದಾಗ್ಲೆ ನಮ್ಮ ಹೀರೋ ಪ್ರೊಜೆಕ್ಟರ್ ನ ಗುದ್ದು ಬಿಟ್ಟು, ನಾನಿರೋವಾಗ ಆ ಡಿಮಾನ್ಸ್ ನ ಹತ್ಯೆ ಮಾಡೋ ಒಂದು ಕೆಲಸ ನನಗೆ ಕೊಡ್ಬೇಕಾಗಿದ್ದಿತ್ತು, ನನ್ನನ್ನ ಕಮಾಂಡರ್ ಆಗಿ ಪ್ರಮೋಟ್ ಮಾಡ್ಬೇಕಾಗಿರೋದು. ಆ ಮುದುಕನ್ಗೆ ಏನೋ ಆಗೋಗ್ಬಿಟ್ಟೈತೆ. ಜುಕಿಯಾಂಗ್ ಅನ್ನೋನ್ಗೆ ಈ ಕೆಲಸ ಕೊಡ್ತಾ ಇದ್ದೀರಾ? ಇಲ್ಲ, ಇದ್ರ ಬಗ್ಗೆ ನಾನು ಮಾತಾಡ್ಲೇಬೇಕು ಅಂತ ತುಂಬಾ ಕೋಪದಿಂದ ಆ ಮುದುಕ ಅಂದ್ರೆ ಗ್ರ್ಯಾಂಡ್ ಮಾಸ್ಟರ್ ಹತ್ರಕ್ಕೆ ಹೋಗ್ತಿರುವಾಗ, ಬ್ರೋ ವೈಟ್ ಮಾಡು ಬ್ರೋ, ಗ್ರ್ಯಾಂಡ್ ಮಾಸ್ಟರ್ ಈ ತರ ಮಾಡಿದ್ದಾರೆ ಅಂದ್ರೆ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ. ಮೇ ಬಿ ಏನ್ ಯೋಚನೆ ಮಾಡಿ ಈ ಕೆಲಸ ಮಾಡಿದ್ರು ನಮಗೂ ಗೊತ್ತಿಲ್ವಲ್ಲ ಅಂದಾಗ, ಇಷ್ಟು ದಿನಗಳಿಂದ ನಾನ್ ಮಾಡಿದ್ದೆಲ್ಲ ವೇಸ್ಟಾ, ನನಗೆ ವ್ಯಾಲ್ಯೂ ಇಲ್ವಾ ಅಂತ ಕೇಳಿದಾಗ ಅದಕ್ಕೆ ಅವನು ಥಿಂಕ್ ಮಾಡ್ತಿರುವಾಗ ನಮ್ಮ ಹೀರೋ ಅವನ ಟೆಲಿಪೋರ್ಟೇಷನ್ ಪವರ್ ನ ಯೂಸ್ ಮಾಡಿ ಅವನನ್ನ ಕೆಳಗಡೆಗೆ ಕಳಿಸ್ಬಿಡ್ತಾನೆ. ಗ್ರ್ಯಾಂಡ್ ಮಾಸ್ಟರ್ ಹತ್ರಕ್ಕೆ ಹೋಗಿ, ನಾನು ತುಂಬಾ ದಿನಗಳಿಂದ ನಿಮ್ಮ ಹತ್ರ ಶಿಷ್ಯನಾಗಿ ವರ್ಕ್ ಮಾಡ್ತಿದ್ದೀನಿ, ತುಂಬಾ ಪವರ್ಸ್ ನ ಯಾವ ತರ ಯೂಸ್ ಮಾಡ್ಬೇಕು ಅಂತ ಕಲ್ತ್ಕೊಂಡಿದ್ದೀನಿ. ನಿಜ ಹೇಳ್ಬೇಕಂದ್ರೆ ಈ ವಿಲೇಜ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಿರೋ ಪ್ರತಿಯೊಂದು ಡಿಮನ್ನ ನಾನೇ ಹೆದರ್ಸಿ ಈ ಪ್ರಜೆಗಳನ್ನ ಕಾಪಾಡಿದ್ದೀನಿ. ಆದ್ರೂ ಕೂಡ ನೀವು ಅಧಿಕಾರವನ್ನ ನಿನ್ನೆ ಮೊನ್ನೆ ಬಂದಿರೋ ಸುಕಿಯಾಂಗೆ ಕೊಡೋದು ತಪ್ಪಲ್ವಾ ಅಂತ ಕೇಳಿದಾಗ ಅದಕ್ಕೆ ಗ್ರ್ಯಾಂಡ್ ಮಾಸ್ಟರ್, ಅಧಿಕಾರ ಅನ್ನೋದು ಯಾರಿಗೆ ಯಾವಾಗ ಯಾವ ಟೈಮ್ ಅಲ್ಲಿ ಬರ್ಬೇಕೋ ಅದೇ ಟೈಮ್ಗೆ ಬರುತ್ತೆ, ನಿನಗಿನ್ನ ಟೈಮ್ ಬಂದಿಲ್ಲ ಅಷ್ಟೇ ಅಂತ ಹೇಳ್ತಾ ಇದ್ರೆ ನಮ್ಮ ಹೀರೋ ಪದೇ ವಾದ ಮಾಡೋದ್ರಿಂದ ಗ್ರ್ಯಾಂಡ್ ಮಾಸ್ಟರ್ ಅವನನ್ನ ಒದಿಯೋದ್ರಿಂದ ಕೆಳಗಡೆ
ಕೆಳಗಡೆಗೆ ಬಂದು ಬಿದ್ದೋಗ್ಬಿಡ್ತಾನೆ. ಅದಕ್ಕೆ ಗ್ರ್ಯಾಂಡ್ ಮಾಸ್ಟರ್ ನಿಜ ಹೇಳ್ಬೇಕಂದ್ರೆ ಯಾರು ಏನ್ ಆಗ್ಬೇಕು ಅಂತ ಅವರ ಹಣೆ ಬರಹ ಮೇಲೆ ಬರ್ದ್ಬಿಟ್ಟಿರ್ತಾನೆ. ಜುಕಿಯಾಂಗ್ ಇವಾಗ ಅಧಿಕಾರಕ್ಕೆ ಬರ್ಬೇಕಾಗಿರೋದ್ರಿಂದ ಅವನು ಇವಾಗ ಈ ಕೆಲಸ ಮಾಡ್ತಿದ್ದಾನೆ. ನಿಜ ಹೇಳ್ಬೇಕಂದ್ರೆ ನಿನಗೆ ಅಧಿಕಾರ ಬೇಕು, ಅದು ಅತಿ ಆಸೆ ಇರೋದ್ರಿಂದ ನಿನಗೆ ಅಧಿಕಾರ ಸಿಗೋ ಒಂದು ಚಾನ್ಸಸ್ ತುಂಬಾ ಕಮ್ಮಿ ಇದಾವೆ ಅಂತ ಹೇಳೋದ್ರಿಂದ ಸರಿ ಅಧಿಕಾರವನ್ನ ಯಾವ ತರ ದಕ್ಸ್ಕೋಬೇಕು ಅಂತ ನನಗೂನು ಗೊತ್ತು ಅಂತ ಹೇಳಿ ಹೀರೋ ಅಲ್ಲಿಂದ ಬಂದ್ಬಿಟ್ಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಲ್ಲಿ ಇವನ ಬೆಸ್ಟ್ ಫ್ರೆಂಡ್ ಇರ್ತಾನಲ್ವಾ, ಅವನ್ಗೆ ಹೇಳಿ ಆ ಅರಮನೆಯಲ್ಲಿ ಇವನ್ಗೆ ಬೇಕಾಗಿರೋ ಎಲ್ಲಾ ವಸ್ತುಗಳನ್ನ ತರ್ಸ್ಕೊಂಡಿರ್ತಾನೆ. ನಿಜ ಹೇಳ್ಬೇಕಂದ್ರೆ ಈ ವಿಷಯ ಏನಾದ್ರೂ ಆ ಗ್ರ್ಯಾಂಡ್ ಮಾಸ್ಟರ್ ಗೆ ಗೊತ್ತಾದ್ರೆ ಇವನ್ ಕತೆ ಮುಗಿಸ್ಬಿಡ್ತಾನೆ. ಇದರಿಂದ ನಾನು ಇಂಥ ಕೆಲ್ಸಗಳು ನಾನು ಮತ್ತೆ ಮಾಡೋದಿಲ್ಲ ಅಂತ ಬೆಸ್ಟ್ ಫ್ರೆಂಡ್ ಹೇಳ್ತಿದ್ರೆ ಬೇಕಾಗ್ಸಿಲ್ಲ, ಇಂತ ಒಂದು ಕೆಲಸ ನಾನು ಮತ್ತೆ ಮಾಡೋದು ಇಲ್ಲ, ಇದೇ ಲಾಸ್ಟ್ ಅಂತ ಹೇಳಿ ಹೀರೋ ಆ ವಸ್ತುಗಳನ್ನೆಲ್ಲ ಇವನ ಮನೆಗೆ ಎತ್ಕೊಂಡು ಹೋಗಿ ತುಂಬಾ ಡಿಫ್ರೆಂಟ್ ಆಗಿ ಟ್ರೈ ಮಾಡೋದಕ್ಕೆ ಶುರು ಮಾಡಿ ತುಂಬಾ ಕಷ್ಟಪಟ್ಟು ಒಂದು ಚಕ್ರನ ರೆಡಿ ಮಾಡ್ತಾನೆ. ನಂತರ ಒಂದು ಸ್ಟಿಕ್ ನ ಎತ್ಕೊಂಡು ಮಂತ್ರ ಸ್ಫಟನೆ ಮಾಡಿದ್ರೆ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಇವನ ಕೈಯಲ್ಲಿ ಆಗ್ತಿರೋದಿಲ್ಲ. ಇದಕ್ಕೆ ಏನಾಗೈತೆ ವರ್ಕೆ ಆಗ್ತಿಲ್ವಲ್ಲ ಅಂತ ಆ ಸ್ಟಿಕ್ ನ ತಿರುಗಿಸ್ತಾನೆ. ಆ ಚಕ್ರ ಬಂದು ಒಂದು ಗೋಡೆಗೆ ಬೀಳುತ್ತೆ. ಅಂಡ್ ಆವಾಗ ಇವನ್ಗೆ ಅರ್ಥ ಆಗುತ್ತೆ, ಓ ಇವುಗಳನ್ನ ಈ ತರ ಕಂಟ್ರೋಲ್ ಮಾಡ್ಬೇಕಾ ಅಂತ ಹೇಳಿ ಅಂತ ಚಕ್ರಗಳನ್ನ ತುಂಬಾನೇ ರೆಡಿ ಮಾಡಿದ್ದಾದ್ಮೇಲೆ ಅವನ ಹತ್ರ ಇರೋ ಒಂದು ಸ್ಟಿಕ್ ನ ಒಂದು ಚಕ್ರಕ್ಕೆ ಹಾಕಿದ್ದೆ ಆ ವೆಪನ್ ರೆಡ್ ಕಲರ್ ಅಲ್ಲಿ ಬ್ಲಿಂಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಜುಕಿಯಾಂಗ್ಗೆ ಸಂಬಂಧಪಟ್ಟಿರೋ ವ್ಯಕ್ತಿಗಳು ಈ ಡಿಮಾನ್ಸ್ ಎಲ್ಲಿದ್ದಾವೆ, ಯಾವಾಗ ಅಟ್ಯಾಕ್ ಮಾಡ್ತವೆ ಅಂತ ಹೇಳಿ ಇವರು ಹುಡುಕ್ತಾ ಇರ್ತಾರಲ್ವಾ. ಹೀರೋ ಅವರಿಗೆ ಕಾಲ್ ಮಾಡಿ, ನೋಡ್ರಪ್ಪ ಇನ್ಮೇಲೆ ನೀವು ಡಿಮಾನ್ಸ್ ಯಾವಾಗ ಅಟ್ಯಾಕ್ ಮಾಡ್ತವೆ, ಎಲ್ಲಿಂದ ಅಟ್ಯಾಕ್ ಮಾಡ್ತವೆ ಅಂತ ಹೇಳ್ಬಿಟ್ಟು ಹುಡುಕ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ನನ್ನ ಹತ್ರ ಒಂದು ಮಿಷಿನ್ ಐತೆ, ಆ ಮಿಷಿನ್ ಇಂದ ಈಸಿಯಾಗಿ ಡಿಮಾನ್ಸ್ ಯಾವಾಗ ಅಟ್ಯಾಕ್ ಮಾಡ್ತವೆ, ಎಲ್ಲಿಂದ ಅಟ್ಯಾಕ್ ಮಾಡ್ತವೆ ಅಂತ ಗೊತ್ತಾಗೋಗ್ಬಿಡುತ್ತೆ ಅಂತ ಹೇಳಿದ್ರೆ, ನೋಡೋ ಸ್ವಾಮಿ, ಇಂತ ಒಂದು ಮಿಷಿನ್ ನಮ್ಮ ಭೂಮಿಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ, ಅದನ್ನ ಕಂಡಿಡಿಯೋದಕ್ಕೂ ಆಗೋದಿಲ್ಲ, ನೀನ್ ನಮ್ಮ ಹತ್ರ ಆಟ ಆಡ್ಬೇಡ ಅಂತ ಹೇಳಿ ಫೋನ್ ನ ಕಟ್ ಮಾಡಕ್ ಬಿಡ್ತಾರೆ. ಆದ್ರೂ ಕೂಡ ನಮ್ಮ ಹೀರೋ ಡಿಸಪಾಯಿಂಟ್ ಆಗೋದಿಲ್ಲ. ಇದ್ರ ಬಗ್ಗೆ ಯಾರ್ಯಾರ ಹತ್ರ ಚರ್ಚೆ ಮಾಡಬಹುದು ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರಿಗೂ ಕಾಲ್ ಮಾಡಿ ಇವನ್ ಮಾಡಿರೋ ಒಂದು ವೆಪನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಲಿಟ್ರಲಿ ಹೇಳ್ಬೇಕಂದ್ರೆ ಪ್ರತಿಯೊಬ್ರು ಕೂಡ ಇವನ್ ಹೇಳೋ ಒಂದು ವಿಷಯನ ಬಿಲೀವ್ ಮಾಡೋದಕ್ಕೆ ಆಗ್ತಿರೋದಿಲ್ಲ. ಇದರಿಂದ ಸ್ವಲ್ಪ ಜನರಾದ್ರೆ ಮಧ್ಯದಲ್ಲೇ ಫೋನ್ ನ ಕಟ್ ಮಾಡಕ್ ಬಿಡ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗು ಹೀರೋ ಬೇರೆಯವ್ರನ್ನ ಯಾಕೆ ಕೇಳ್ಕೊಳ್ಳೋದು, ಈ ಕೆಲಸ ನಾನೇ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ನ್ ಮಾಡಿರೋ ಒಂದು ವೆಪನ್ ನ ತುಂಬಾ ಎತ್ತರವಾದ ಒಂದು ಬೆಟ್ಟಕ್ಕೆ ಹತ್ಕೊಂಡೋಗಿ ಆ ಚಕ್ರನ ಒಂದ್ ಹತ್ರ ಪ್ಲೇಸ್ ಮಾಡಿದ್ದಾದ್ಮೇಲೆ ಒಂದು ಸ್ಟಿಕ್ ವೆಪನ್ ಇರುತ್ತಲ್ವಾ, ಅದನ್ನ ಆ ಚಕ್ರಕ್ಕೆ ಅಟ್ಯಾಚ್ ಮಾಡಿದಾಗ ಆ ವೆಪನ್ ರೆಡ್ ಕಲರ್ ಅಲ್ಲಿ ಬ್ಲಿಂಕ್ ಆಗೋದಕ್ಕೆ ಶುರು ಮಾಡುತ್ತೆ. ಅಂಡ್ ಕೆಳಗಡೆಗೆ ಮತ್ತೆ ಬಿದ್ದೋಗ್ಬಿಟ್ಟು ನಂತರ ಅವನು ಇನ್ನೊಂದು ಪ್ಲೇಸ್ ಗೆ ಹೋಗಿದ್ದು ಮರುಭೂಮಿಯಲ್ಲಿ, ಮಂಜು ಪ್ರದೇಶದಲ್ಲಿ, ನೀರಲ್ಲಿ, ಹೀಗೆ ಪ್ರತಿಯೊಂದು ಪ್ಲೇಸ್ ಹತ್ರನು ಕೂಡ ಇವನ್ ಎತ್ಕೊಂಡೋಗಿ ಆ ವೆಪನ್ಸ್ ನ ಪ್ಲೇಸ್ ಮಾಡ್ಬಿಟ್ಟು ಬರ್ತಿರ್ತಾನೆ. ಇವನು ಮನೆಗೆ ರಿಟರ್ನ್ ಆಗ್ಬೇಕು ಅಂದ್ರೆ ಒಂದು ವಿಲೇಜ್ ನ ಕ್ರಾಸ್ ಮಾಡಿ ಬರ್ಬೇಕಾಗುತ್ತೆ. ಆ ವಿಲೇಜ್ ಹತ್ರ ಹೋಗಿದ್ದೆ, ಆ ವಿಲೇಜ್ ಅಲ್ಲೂ ಒಂದು ವೆಪನ್ ಇಟ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಒಳಗಡೆಗೆ ಹೋಗ್ತಾನೆ. ಆ ಊರಲ್ಲಿರೋ ಪ್ರಜೆಗಳೆಲ್ಲರೂ ಸತ್ತೋಗ್ಬಿಟ್ಟಿರ್ತಾರೆ. ಮೇ ಬಿ ಏನಾಗಿರ್ಬೋದು, ಆ ಡಿಮಾನ್ಸ್ ಏನಾದ್ರು ಬಂದು ಈ ವಿಲೇಜ್ ಮೇಲೆ ಅಟ್ಯಾಕ್ ಮಾಡಿದಾವ ಅಂತ ಇವನು ಥಿಂಕ್ ಮಾಡ್ತಿರುವಾಗ ಸಡನ್ ಆಗಿ ಒಂದು ಶಾಡೋ ಇವನ ಮುಂದೆ ಹೋದಂಗೆ ಅನ್ಸುತ್ತೆ. ಗ್ಯಾರಂಟಿ ಇಲ್ಲಿಗೆ ಡಿಮಾನ್ ಬಂದಿರುತ್ತೆ ಅಂತ ಹೇಳ್ಬಿಟ್ಟು ಅದ್ರ ಹಿಂದ್ಗಡೆನೆ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಒಳಗಡೆಗೆ ಹೋಗಿದ್ದೆ, ಇವನು ಮುಂದ್ಗಡೆ ನೋಡಿದ್ರೆ ಹಿಂದ್ಗಡೆಯಿಂದ ಅಟ್ಯಾಕ್ ಮಾಡುತ್ತೆ, ಹಿಂದ್ಗಡೆ ನೋಡಿದ್ರೆ ಮುಂದ್ಗಡೆಯಿಂದ ಅಟ್ಯಾಕ್ ಮಾಡುತ್ತೆ, ಮೇಲೆ ಕೆಳಗೆ ಅಂತ ಇವನನ್ನ ಎರಾಬಿರಿ ಹೊಡಿತಿರೋ ಒಂದು ಟೈಮ್ ಅಲ್ಲಿ ಇವನು ತನ್ನ ಪವರ್ ನ ಯೂಸ್ ಮಾಡಿ ಒಂದು ಶೀಲ್ಡ್ ನ ಕ್ರಿಯೇಟ್ ಮಾಡ್ತಾನೆ. ಟೀಮ್ ಅನ್ನು ಜೋರಾಗಿ ಹೊಡೆಯೋದ್ರಿಂದ ನಮ್ಮ ಹೀರೋ ಮನೆಯಿಂದ ಆಚೆಗಡೆ ಬಂದು ಬಿದ್ದೋಗ್ಬಿಡ್ತಾನೆ. ಆವಾಗ ಅವನು ಅನ್ಕೊಂತಾನೆ, ಈ ಡಿಮಾನ್ ಜೊತೆಗೆ ನಾನು ಇದೇ ತರ ಫೈಟ್ ಮಾಡ್ತಿದ್ರೆ ಫೈಟ್ ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವನ ಪವರ್ಸ್ ನ ಯೂಸ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಇಲ್ಲಿ ವಿಚಿತ್ರ ಏನಪ್ಪಾ ಅಂದ್ರೆ ಆ ಡಿಮನ್ ಇದಕ್ಕೆ ಮೊದ್ಲು ನಾರ್ಮಲ್ ಆಗಿ ಫೈಟ್ ಮಾಡ್ತಾ ಇರುತ್ತೆ, ಇವನು ತನ್ನ ಪವರ್ಸ್ ನ ಯೂಸ್ ಮಾಡೋದ್ರಿಂದ ಅದನ್ನು ಕೂಡ ತನ್ನ ಪವರ್ಸ್ ನ ಯೂಸ್ ಮಾಡುತ್ತೆ. ಹೀಗೆ ಇವರಿಬ್ಬರ ಮಧ್ಯೆ ಸ್ವಲ್ಪ ಹೊತ್ತು ಫೈಟ್ ನಡೆಯುತ್ತೆ. ಆವಾಗ ನಮ್ಮ ಹೀರೋಗೆ ಅವನು ಎತ್ಕೊಂಡ್ ಬಂದಿರೋ ಒಂದು ಸ್ಟಿಕ್ ಇರುತ್ತಲ್ವಾ, ಪವರ್ಫುಲ್ ಆಗಿರೋ ವೆಪನ್ ಸ್ಟಿಕ್, ಅದನ್ನ ಕೈಗೆ ಎತ್ಕೊಂಡು ಚಕ್ರನ ತರಿಸೋದ್ರಿಂದ ಆ ಚಕ್ರದ ಕೆಳಗಡೆಗೆ ಡಿಮನ್ ಸಿಕ್ಕಾಕೊಂಡ್ಬಿಟ್ಟು ಅದರಿಂದ ಗೋಲ್ಡನ್ ಸ್ಟ್ರಿಂಗ್ಸ್ ಬಂದು ಆ ಡಿಮನ್ ಕೈಗಳನ್ನ ಕಟ್ಟಾಕ್ಬಿಡುತ್ತೆ. ಆವಾಗ ನಮ್ಮ ಹೀರೋ ಮೇಲ್ಗಡೆಯಿಂದ ಇನ್ನೊಂದು ಚಕ್ರನ ಕ್ರಿಯೇಟ್ ಮಾಡಿ ಅವನ ಖಡ್ಗದಿಂದ ಇವನ ಫುಲ್ ಪವರ್ಸ್ ನ ಯೂಸ್ ಮಾಡೋದ್ರಿಂದ ಆ ಡಿಮನ್ ಬೂದಿ ಆಗೋಗ್ಬಿಡುತ್ತೆ. ನಂತರ ಇವನು ಎತ್ಕೊಂಡ್ ಬಂದಿರೋ ಒಂದು ಸ್ಟಿಕ್ ನ ಚಕ್ರಕ್ಕೆ ಅಟ್ಯಾಚ್ ಮಾಡಿ ರೆಡ್ ಕಲರ್ ಅಲ್ಲಿ ಬ್ಲಿಂಕ್ ಆಗ್ತೈತೆ ಅಂತ ನೋಡಿದ್ದಾದ್ಮೇಲೆ ನಮ್ಮ ಹೀರೋ ರಿಟರ್ನ್ ಆಗ್ತಾನೆ. ಅವನ ನಗರಕ್ಕೆ ರಿಟರ್ನ್ ಆದ್ಮೇಲೆ ಇವನ್ ಏನ್ ಕೆಲಸ ಮಾಡಿದ್ದಾನೆ ಅಂತ ಅಲ್ಲಿ ಯಾರಿಗೂ ಗೊತ್ತಿರೋದಿಲ್ವಲ್ಲ, ಇದರಿಂದ ಅವನ ಜೂನಿಯರ್ಸ್ ಹಾಗೆ ಅವನ ಬೆಸ್ಟ್ ಫ್ರೆಂಡ್ ಗೆ ಇವನ್ ಏನ್ ಕೆಲಸ ಮಾಡಿದ್ದಾನೆ ಅಂತ ಕುತ್ತಿಸ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತಿರ್ತಾನೆ. ನಿಜ ಹೇಳ್ಬೇಕಂದ್ರೆ ನಾನ್ ಕ್ರಿಯೇಟ್ ಮಾಡಿರೋ ಒಂದು ವೆಪನ್ ಡಿಮಾನ್ಸ್ ಏನಾದ್ರೂ ನಮ್ಮ ವಿಲೇಜ್ ಮೇಲೆ ಇಲ್ಲ ಅಂದ್ರೆ ನಮ್ಮ ರಾಜ್ಯದ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಾಗ ಈ ಮ್ಯಾಪ್ ಅಲ್ಲಿ ರೆಡ್ ಕಲರ್ ಅಲ್ಲಿ ಬ್ಲಿಂಕ್ ಆಗ್ತಾ ಇರುತ್ತೆ. ಇದರಿಂದ ನಾವು ಈಸಿಯಾಗಿ ಅವುಗಳನ್ನ ಕಂಡುಕೋಬಹುದು. ಅದರ ಜೊತೆಗೆ ಈ ಜುಕಿಯಾಂಗ್ ಹಾಗೆ ಅವನ ಟೀಮ್ ಬಗ್ಗೆ ನಾವು ವೈಟ್ ಮಾಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಜುಕಿಯಾಂಗ್ ಮೇಲೆ ಇವನ್ಗೆ ಸ್ವಲ್ಪ ಕೋಪ ಇರುತ್ತಲ್ವಾ, ಅವನ್ ಬಗ್ಗೆ ಇನ್ನ ಸ್ವಲ್ಪ ಮಾತುಗಳೇ ಹೇಳೋದ್ರಿಂದ ಅಲ್ಲಿರೋ ಜೂನಿಯರ್ಸ್ ಎಲ್ಲರೂ ಇವನ್ಗೆ ಯಾವಾಗ್ಲೂ ನೋಡಿದ್ರು ಜುಕಿಯಾಂಗ್ ಮೇಲೆ ಕೋಪ ಇರುತ್ತೆ. ಹೋಗೋ ಅಂತ ಹೇಳ್ಬಿಟ್ಟು ಜೂನಿಯರ್ಸ್ ಎಲ್ಲರೂ ಹೊರಟೋಗ್ಬಿಡ್ತಾರೆ. ಇವನ ಬೆಸ್ಟ್ ಫ್ರೆಂಡ್ ಇವನ ಹತ್ರಕ್ಕೆ ಬಂದು ಸರಿ ಇಷ್ಟೆಲ್ಲ ಕೆಲಸ ಮಾಡಿದೀಯಲ್ವಾ, ಗ್ರ್ಯಾಂಡ್ ಮಾಸ್ಟರ್ ಗೆ ಗೊತ್ತಾ ಅಂತ ಕೇಳಿದಾಗ ಇನ್ನ ಇದ್ರ ಬಗ್ಗೆ ಅವ್ರ ಹತ್ರ ಡಿಸ್ಕಸ್ ಮಾಡಿಲ್ಲ, ನಾನೇನಾದ್ರೂ ಇದ್ರ ಬಗ್ಗೆ ಹೇಳಿದ್ದೀನಿ
ಮಾಡ್ತೀನಿ ಅಂದ್ರೆ ಖಂಡಿತ ನನ್ನನ್ನ ಮೆಚ್ಕೊಂಡು ಪ್ರೌಡ್ ಆಗಿ ಫೀಲ್ ಆಗ್ತಾರೆ. ನೀನೊಂದು ಕೆಲಸ ಮಾಡು, ಇವತ್ತು ರಾತ್ರಿಗೆ ಗ್ರ್ಯಾಂಡ್ ಮಾಸ್ಟರ್ ಹಾಗೆ ಎಲ್ಲಾರನ್ನು ಕರ್ಕೊಂಡು ನನ್ನ ಮನೆಗೆ ಬಾ, ಅವರಿಗೆ ಪಾರ್ಟಿನ ಕೊಟ್ಟು ನಾನ್ ಮಾಡಿರೋ ಒಂದು ಕೆಲಸನ ಹೇಳ್ತೀನಿ, ಆವಾಗ ಗ್ರ್ಯಾಂಡ್ ಮಾಸ್ಟರ್ ನನ್ನನ್ನ ಮೆಚ್ಕೊಂತಾರೆ ಅಂತ ಹೇಳೋದ್ರಿಂದ ಅದಕ್ಕೆ ಅವನ ಫ್ರೆಂಡು ಕೂಡ ಸರಿ ಅಂತಾನೆ. ರಾತ್ರಿ ಆಗೋತಷ್ಟಿಗೆ ನಮ್ಮ ಹೀರೋ ಗ್ರ್ಯಾಂಡ್ ಮಾಸ್ಟರ್ ಹಾಗೆ ಎಲ್ಲರೂ ಇಲ್ಲಿಗೆ ಬರ್ತಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಬೇಕಾಗಿರೋ ಫುಡ್ ನೆಲ್ಲ ಪ್ರಿಪೇರ್ ಮಾಡಿ ಅದರ ಜೊತೆಗೆ ಈ ಟಾಪಿಕ್ ನ ನಾನು ಯಾವ ತರ ಪ್ರೆಸೆಂಟ್ ಮಾಡ್ಬೇಕು ಅಂತ ಪ್ರಾಕ್ಟೀಸ್ ಕೂಡ ಮಾಡ್ತಿರ್ತಾನೆ. ತುಂಬಾ ಹೊತ್ತು ಟೈಮ್ ಆಗೋಗ್ಬಿಡುತ್ತೆ. ಇನ್ನ ಯಾರು ಬರ್ಲಿಲ್ವಲ್ಲ ಅಂತ ಹೇಳಿ ಆಚೆಗಡೆ ಬಂದು ಚೆಕ್ ಮಾಡ್ತಿರೋ ಒಂದು ಟೈಮ್ ಅಲ್ಲೇ ಇವನ ಬೆಸ್ಟ್ ಫ್ರೆಂಡ್ ಗೆ ಹೇಳಿರ್ತಾನಲ್ವಾ, ಅವನ ಫ್ರೆಂಡ್ಸ್ ನೆಲ್ಲ ಕರ್ಕೊಂಡು ಪಾರ್ಟಿನ ಮಾಡ್ಕೊಂಡು ಎಂಜಾಯ್ ಮಾಡ್ತಿರ್ತಾನೆ. ನನ್ನನ್ನ ಇಷ್ಟೊಂದು ಚೀಪ್ ಆಗಿ ನೋಡ್ತಾ ಇದೀರಾ ಅಂತ ಇವನ್ಗೆ ತುಂಬಾ ಕೋಪ ಬಂತು. ಅವ್ರಿಗೋಸ್ಕರ ಪ್ರಿಪೇರ್ ಮಾಡಿರೋ ಡ್ರಿಂಕ್ ಎಲ್ಲ ಇವನೇ ಕೊಡ್ತು ಫುಲ್ ಆಗಿ ಕೆಳಗಡೆಗೆ ಬಿದ್ದೋಗ್ಬಿಡ್ತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಇವನ ಹತ್ರ ಒಂದು ಮ್ಯಾಪ್ ಇರುತ್ತಲ್ವಾ, ಅದರ ಜೊತೆಗೆ ಇವನ ವೆಪನ್ ನ ಸ್ಟಿಕ್ ಮಾಡ್ಬಿಟ್ಟು ಬಂದ್ಬಿಟ್ಟಿರ್ತಾನೆ. ರೆಡ್ ಕಲರ್ ಅಲ್ಲಿ ಬ್ಲಿಂಕ್ ಆಗ್ತಿರೋ ಒಂದು ಶಬ್ದನ ಕೇಳಿ ಮ್ಯಾಪ್ ನ ಓಪನ್ ಮಾಡಿ ನೋಡಿದಾಗ ಒಂದು ಪ್ಲೇಸ್ ಅಲ್ಲಿ ಮಾತ್ರ ಬ್ಲಿಂಕ್ ಆಗ್ತಾ ಇರುತ್ತೆ. ಸರಿ ಇಲ್ಲಿಗೆ ಈ ಡಿಮಾನ್ಸ್ ಬಂದಿರ್ಬೇಕು, ನಾನು ಅವುಗಳ ಕತೆ ನೋಡ್ಕೊಂತೀನಿ ಅಂತ ಹೇಳಿ ಟಿಪ್ ಟಾಪ್ ಆಗಿ ರೆಡಿಯಾಗಿ ಅವನ ಚಕ್ರನ ಎತ್ಕೊಂಡು ಇವಾಗಿಂದ ನನ್ನ ಲೆವೆಲ್ ಬೆಳ್ದೋಗ್ಬಿಡುತ್ತೆ ಅಂತ ಹೇಳಿ ಅವನ ಪವರ್ಸ್ ನ ಯೂಸ್ ಮಾಡ್ಕೊಂಡು ಗಾಳಿಯಲ್ಲಿ ಹಾರಾಡ್ಕೊಂಡು ಆ ಪ್ಲೇಸ್ ಹತ್ರ ಬಂದು ನೋಡ್ತಾನೆ. ಇವನು ಸ್ಟಿಕ್ ಮಾಡಿರೋ ಒಂದು ಸ್ಟಿಕ್ ಏನಾದ್ರೂ ಕಾಣಿಸುತ್ತೇನೋ ಅಂತ. ಲಾಸ್ಟ್ ಗೆ ರೆಡ್ ಕಲರ್ ಅಲ್ಲಿ ಬ್ಲಿಂಕ್ ಆಗ್ತಾ ಇರೋ ಒಂದು ಸ್ಟಿಕ್ ಕಾಣಿಸುತ್ತೆ. ಬಟ್ ಇವನ ಕಣ್ ಮುಂದೆನೆ ಕೆಳಗಡೆಗೆ ಬಿದ್ದೋಗ್ಬಿಡುತ್ತೆ. ಅದರ ಪಕ್ಕದಲ್ಲೇ ಒಂದು ಡಿಮೋನ್ ಕೂಡ ಸತ್ತೋಗಿರುತ್ತೆ. ನಿಜ ಹೇಳ್ಬೇಕಂದ್ರೆ ಅಲ್ಲಿ ತುಂಬಾ ಡಿಮೋನ್ಸ್ ಸತ್ತೋಗ್ಬಿಟ್ಟಿರ್ತವೆ. ಯಾಕಪ್ಪ ಅಂದ್ರೆ ಈ ಜುಕಿಯಾಂಗ್ ಟೀಮ್ ಅಲ್ಲಿಗೆ ಬಂದು ಡಿಮೋನ್ಸ್ ಮೇಲೆ ಅಟ್ಯಾಕ್ ಮಾಡಿ ಇನ್ನ ಆ ಪ್ಲೇಸ್ ನ ಬಿಟ್ಟು ಹೊರಟೋಗ್ಬಿಡ್ಬೇಕು. ಸರಿಯಾಗಿ ಅದೇ ಟೈಮ್ಗೆ ನಮ್ಮ ಹೀರೋ ಅಲ್ಲಿಗೆ ಬಂದಿರ್ತಾನೆ ಅಂತ ಹೀರೋಗೆ ಗೊತ್ತಾಗುತ್ತೆ. ಹೀರೋನ ಫ್ರೆಂಡ್ ಒಬ್ಬನು ಇರ್ತಾನಲ್ವಾ, ಅವನನ್ನ ಅಲ್ಲಿರೋರೆಲ್ಲರೂ ಹೊಗಳ್ತಿರ್ತಾರೆ. ಯಾಕಪ್ಪ ಅಂದ್ರೆ ನಮ್ಮ ಹೀರೋ ತುಂಬಾ ಕಷ್ಟಪಟ್ಟು ಒಂದು ಪ್ರಾಜೆಕ್ಟ್ ನ ರೆಡಿ ಮಾಡಿರ್ತಾನಲ್ವಾ, ಅದೇ ಡಿಮೋನ್ಸ್ ಏನಾದ್ರೂ ಹತ್ತರಕ್ಕೆ ಬಂದಿದಾವೆ ಅಂದ್ರೆ ಇವ್ನ್ ಮಾಡಿರೋ ಒಂದು ವೆಪನ್ ಇಂದ ಗೊತ್ತಾಗುತ್ತಲ್ವಾ, ಆ ವೆಪನ್ ನ ಇವನೇ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ರಾತ್ರಿ ಮಾಡಿರೋ ಒಂದು ಪಾರ್ಟಿಯಲ್ಲಿ ಹೇಳ್ಕೊಂಡಿರೋದ್ರಿಂದ ಇವನ ಟೀಮ್ ಎಲ್ಲರೂ ಇವನ ಬೆಸ್ಟ್ ಫ್ರೆಂಡ್ ಅನ್ನ ಹೊಗಳ್ತಿರ್ತಾರೆ. ಈ ವಿಷಯ ಗೊತ್ತಾದ್ಮೇಲೆ ನಮ್ಮ ಹೀರೋ ಕೋಪದಿಂದ ಅವನನ್ನ ಒಂದೇಟ್ ಹೊಡ್ತು. ಇದನ್ನೆಲ್ಲ ಬ್ಲೈಂಡ್ ಆಗಿ ನಂಬಿರ್ತಾನಲ್ವಾ ಸುಕಿಯಾಂಗೋ, ಅವನನ್ನ ಫೈಟ್ ಗೆ ಕರೀತಾನೆ. ನಿನ್ಗೇನಾದ್ರೂ ಬುದ್ಧಿ ಐತೇನೋ, ಆ ಪ್ರಾಜೆಕ್ಟ್ ನ ರೆಡಿ ಮಾಡಿದ್ದು ನಾನು, ಕಷ್ಟಪಟ್ಟಿದ್ದು ನಾನು, ಒಂದೊಂದು ಪ್ಲೇಸ್ ಗೆ ಹೋಗಿ ಅವುಗಳನ್ನ ಇಟ್ಟು ಬಂದಿದ್ದು ನಾನು, ಇವಾಗ ಆ ಕ್ರೆಡಿಟ್ ನ ನೀವ್ ಎತ್ತಾಕ್ ಬಿಡ್ತೀರಾ ಅಂತ ಹೇಳಿ ಫೈಟ್ ಮಾಡೋದಕ್ಕೆ ಕರೆದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಇಬ್ರು ಒಂದು ಜಂಪ್ ಮಾಡಿ ಫೈಟ್ ಮಾಡೋತಷ್ಟಿಗೆ ಇವರಿಬ್ಬರ ಕಡೆಯಿಂದ ಬಂದಿರೋ ಒಂದು ವೇವ್ ಲೆಂತ್ ಗೆ ಅಲ್ಲಿರೋರು ಕೆಳಗಡೆಗೆ ಬಿದ್ದೋಗ್ತಾರೆ ಅಂತ ಅನ್ಕೊಂತೀವಿ. ಅಂಡ್ ಇನ್ನೊಂದು ಕಡೆ ನಮ್ಮ ಹೀರೋ ಸ್ಟ್ರೈಟ್ ಆಗಿ ಹೋಗಿ ನಿಂತ್ಕೊಂಡಿರ್ತಾನೆ. ಈ ಜುಕಿಯಾಂಗು ಕೆಳಗಡೆಗೆ ಬಿದ್ದೋಗ್ಬಿಡ್ತಾನೆ. ನಮ್ಮ ಹೀರೋನೇ ವಿನ್ ಆಗಿರ್ತಾನೆ ಬಿಡು ಅಂತ ಅನ್ಕೊಂಡ್ರೆ ಇನ್ನೊಂದು ಕಡೆ ಜುಕಿಯಾಂಗ್ಗೆ ಏನೂ ಆಗಿರೋದಿಲ್ಲ. ಅವನು ಆರಾಮಾಗಿ ಎದ್ದೇಳ್ಬಿಟ್ಟು ಅವನ ವೆಪನ್ಸ್ ನ ಎತ್ಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಇವಾಗ ನಮ್ಮ ಹೀರೋ ಕೈಯಲ್ಲಿ ಒಂದು ವೆಪನ್ ಇರುತ್ತಲ್ವಾ, ಅದು ಪೀಸ್ ಆಗೋಗ್ಬಿಡುತ್ತೆ. ನಡೆದಿರೋ ಒಂದು ಫೈಟ್ ಅಲ್ಲಿ ಹೀರೋ ಸೋತೋಗ್ಬಿಟ್ಟಿರ್ತಾನೆ. ಇವರಿಬ್ರು ಜಗಳ ಆಡಿರೋ ಒಂದು ವಿಷಯ ಗ್ರ್ಯಾಂಡ್ ಮಾಸ್ಟರ್ ಗೆ ಗೊತ್ತಾಗುತ್ತೆ. ಕರೆಕ್ಟ್ ಆಗಿ ನೋಡ್ಕೊಂಡ್ರೆ ಜುಕಿಯಾಂಗ್ ಅನ್ನೋನು ಇವಾಗ ಅಧಿಕಾರದಲ್ಲಿ ಇರ್ತಾನೆ, ಕಮಾಂಡರ್ ಅನ್ನೋ ಒಂದು ಅಧಿಕಾರದಲ್ಲಿ. ಅಂತವನ್ ಮೇಲೆ ಇವನು ಬೇಕಾಗಿನೇ ಜಗಳ ಮಾಡ್ಕೊಂಡಿದ್ದಾನೆ ಅಂದ್ರೆ ಇವನಿಗೆ ಶಿಕ್ಷೆ ಹಾಕ್ಲೇಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ದಿನಗಳು ಒಂದತ್ರ ಕೂಡಾಗ್ಬಿಟ್ಟಿರುತ್ತಾನೆ. ಅದರಿಂದ ಆಚೆಗಡೆ ಬಂದ್ರು ಕೂಡ ಇವನು ತನ್ನ ಪವರ್ಸ್ ನ ಯೂಸ್ ಮಾಡಬಾರ್ದು ಅಂತ ಹೇಳಿ ಇವನ ಕೈಗೆ ಒಂದು ಬ್ಯಾಂಗಲ್ ನ ಹಾಕಿರ್ತಾರೆ. ಇದರಿಂದ ಇವನ ಪವರ್ಸ್ ನ ಇವನು ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಇದೇ ಒಂದು ವಿಷಯನ ಆ ಲೇಡಿ ಹತ್ರ ಹೇಳ್ತಿರ್ತಾನೆ. ಇದೇ ಹುಡುಗಿ ಈ ಮೂವಿ ಹೀರೋಯಿನ್ ಆಗಿರ್ತಾಳೆ. ಗ್ರ್ಯಾಂಡ್ ಮಾಸ್ಟರ್ ಹೀರೋನ ಕೋಟೆಯಿಂದ ಆಚೆಗಡೆ ಹಾಕಿರ್ತಾನೆ. ಇದರಿಂದ ಇವನು ಈ ಲೇಡಿ ಹತ್ರಕ್ಕೆ ಬಂದು ಸೇವಕನ ರೀತಿಯಲ್ಲಿ ಈ ಮನೆಯಲ್ಲಿ ಇರ್ತಾನೆ. ಆ ಹುಡುಗಿ ಹೇಳಿರ್ತಾಳೆ ಅಲ್ವಾ, ಮಾರ್ಕೆಟ್ ಗೆ ಹೋಗಿ ಫಿಶ್ ನ ತಗೊಂಡ್ ಬಾ ಅಂತ ಹೇಳಿ ಇವನು ಮಾರ್ಕೆಟ್ ಗೆ ಬಂದು ಫಿಶ್ ನ ತಗೊಂತಿರುವಾಗ ಅಲ್ಲಿರೋನು ಹಣ ಕೊಟ್ರೆ ಮಾತ್ರನೇ ಫಿಶ್ ಕೊಡ್ತೀನಿ ಅಂತ ಹೇಳ್ತಿರ್ತಾನೆ. ನಿಜ ಹೇಳ್ಬೇಕಂದ್ರೆ ನಮ್ಮ ಹೀರೋಗೆ ಪವರ್ಸ್ ಇರುವಾಗ, ಅಧಿಕಾರದಲ್ಲಿರುವಾಗ ಈ ಫಿಶ್ ನ ಫ್ರೀ ಆಗಿ ಎತ್ಕೊಂಡು ಹೋಗ್ತಿರ್ತಾನೆ. ಇವಾಗನು ಕೂಡ ಇವನ ಪವರ್ಸ್ ನ ಯೂಸ್ ಮಾಡಿ ಫಿಶ್ ಎತ್ಕೊಂಡು ಹೋಗೋಣ ಅಂತ ಅನ್ಕೊಂಡ್ರೆ ಇವನ್ಗೆ ಹಾಕಿರೋ ಒಂದು ಬ್ಯಾಂಕ್ ಅಲ್ಲಿಂದ ಇವನು ಯಾವುದೇ ತರದಂತಹ ಪವರ್ಸ್ ನ ಯೂಸ್ ಮಾಡೋದಕ್ಕಾಗದೆ ಹಣ ಕೊಟ್ಟು ಫಿಶ್ ನ ಮನೆಗೆ ತಗೊಂಡ್ ಬರ್ತಾನೆ. ಅದನ್ನ ಪ್ರಿಪೇರ್ ಮಾಡಿ ಇವರಿಬ್ರು ತಿಂತಾ ಇರೋ ಒಂದು ಟೈಮ್ ಅಲ್ಲೇ ನಮ್ಮ ಹೀರೋಗೆ ಒಂದು ಕಾಲ್ ಬರುತ್ತೆ. ಈ ಜುಕಿಯಾಂಗ್ ಟೀಮ್ ಅಲ್ಲಿ ಒಬ್ಬ ವ್ಯಕ್ತಿ ಅವನಿಗೆ ಕಾಲ್ ಮಾಡಿರ್ತಾನೆ. ಇವನು ಅದನ್ನ ಕಟ್ ಮಾಡೋದನ್ನ ನೋಡಿ ಹೀರೋಯಿನ್ ಯಾಕೆ ಅವನು ನಿನಗೆ ಕಾಲ್ ಮಾಡ್ತಿರೋದು ಅಂತ ಕೇಳಿದಾಗ ಇನ್ನೇನೈತೆ, ಜುಕಿಯಾಂಗ್ ಅನ್ನು ಕರೆಕ್ಟ್ ಆಗಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರೋದಿಲ್ಲ, ಅದರ ಜೊತೆಗೆ ಡಿಮಾನ್ಸ್ ಎಲ್ಲಿದ್ದಾವೆ, ಯಾವ ಕಡೆಯಿಂದ ಅಟ್ಯಾಕ್ ಮಾಡ್ತವೆ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಕೇಳೋದಕ್ಕೆ ಅವನು ಕಾಲ್ ಮಾಡ್ತಿದ್ದಾನೆ ಅಂತ ಹೇಳೋದ್ರಿಂದ ಹೀರೋಯಿನ್ ಇಂಪ್ರೆಸ್ ಆಗೋಗ್ಬಿಡ್ತಾಳೆ. ಯಾಕಪ್ಪ ಅಂದ್ರೆ ಇವನು ಕೋಟೆಯಿಂದ ಆಚೆಗಡೆ ಬಂದ್ರು ಕೂಡ ಅಲ್ಲಿರೋರು ಇವನನ್ನ ಕಾಂಟ್ಯಾಕ್ಟ್ ಆಗ್ತಿದ್ದಾರೆ ಅಂದ್ರೆ ಇವನ್ಗೆ ಒಳ್ಳೆ ಇನ್ಫ್ಲೂಯೆನ್ಸ್ ಐತೆ ಅಂತ. ನೀವು ಕೂಡ ಅದೇ ರೀತಿ ಅನ್ಕೊಂಡ್ರಲ್ಲ, ಅದು ತಪ್ಪು ಬ್ರೋ. ಹೀರೋಯಿನ್ ಒಳಗಡೆಗೆ ಹೋಗಿದ್ದೆ ಇವನು ಮತ್ತೆ ಅದೇ ನಂಬರ್ಗೆ ಕಾಲ್ ಮಾಡಿ ಅಮ್ಮ ಆವಾಗ್ಲೇ ನಾನು ಊಟ ತಿಂತಾ ಇದ್ದೆ, ಅದಕ್ಕೆ ನಿನ್ನ ಫೋನ್ ನ ಲಿಫ್ಟ್ ಮಾಡೋದಕ್ಕೆ ಆಗ್ಲಿಲ್ಲ, ಇವಾಗ ಮಾತಾಡಮ್ಮ ಅಂತ ಹೇಳಿ ಅವ್ರಮ್ಮ ಹತ್ರ ಮಾತಾಡ್ತಿರ್ತಾನೆ. ಅಂಡ್ ಇವಾಗೆ ನಮ್ಗೆ ಗೊತ್ತಾಗುತ್ತೆ ಆಕ್ಚುಲಿ ಹೇಳ್ಬೇಕಂದ್ರೆ ಇವನು ಕೋಟೆಯಿಂದ ಆಚೆಗಡೆ ಬಂದಿದ್ದಾದ್ಮೇಲೆ ಯಾರನ್ನು ಕೂಡ ಇವನನ್ನ ಮಾತಾಡಿಸ್ತಿರೋದಿಲ್ಲ, ಇವನನ್ನ ಅಟ್ಲೀಸ್ಟ್ ನೋಡ್ಬೇಕು ಅಂತಾನು ಕೂಡ ಯಾರು ಬಂದಿರೋದಿಲ್ಲ. ಇದರಿಂದ ಇವನ ಪಕ್ಕದಲ್ಲಿರೋ ಜನರಿಗೆ,
ಪಕ್ಕದಲ್ಲಿರೋ ವ್ಯಕ್ತಿಗಳಿಗೆ ಅವ್ರ ಹತ್ರ ಕಾಂಟ್ಯಾಕ್ಟ್ ಅಲ್ಲಿ ಇದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ಇವನ ತಂದೆ ತಾಯಿ ನಂಬರ್ಗೆ ಆ ರಾಜ್ಯದಲ್ಲಿ ಮೇಲಾಧಿಕಾರದಲ್ಲಿ ಇರ್ತಾರಲ್ವಾ ಅವರ ಕಾಂಟ್ಯಾಕ್ಟ್ ನ ಸೇವ್ ಮಾಡ್ಕೊಂಡಿರ್ತಾನೆ. ಇಫ್ ಇನ್ ಕೇಸ್ ಇವರ ತಂದೆ ತಾಯಿ ಏನಾದ್ರು ಕಾಲ್ ಮಾಡಿದಾಗ ನಾನು ಇವ್ರ ಹತ್ರ ಕಾಂಟ್ಯಾಕ್ಟ್ ಅಲ್ಲಿ ಇದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ತಾಯಿ ಹತ್ರ ಮಾತಾಡಿದ್ದಾದ್ಮೇಲೆ ಬಂದು ಪಾತ್ರೆನೆಲ್ಲ ತೊಳ್ದ್ಬಿಟ್ಟು ಹೀರೋಯಿನ್ಗೆ ಬೇಕಾಗಿರೋ ಫ್ರೂಟ್ಸ್ ನೆಲ್ಲ ಕಟ್ ಮಾಡಿ ಅವಳಿಗೆ ಕೊಟ್ಟು ತಿನ್ನೋ ತನಕ ಇದ್ದು ಇವನು ತನ್ನ ರೂಮ್ ಗೆ ಹೋಗ್ತಾನೆ. ಡೋರ್ ನ ಕ್ಲೋಸ್ ಮಾಡ್ಕೊಂಡಿದ್ದಾದ್ಮೇಲೆ ಇದ್ದಕ್ಕಿದ್ದಂಗೆ ಸಡನ್ ಆಗಿ ಏನನ್ನೋ ಇವನು ಹೊಡಿತಿರೋ ಹಾಗೆ ಶಬ್ದಗಳು ಬರ್ತವೆ. ಆ ಶಬ್ದಕ್ಕೆ ಪಕ್ಕದಲ್ಲಿರೋ ಒಂದು ಗಿಡ ಲೈಟ್ ಆಗಿ ಕತ್ಲುತ್ತೆ. ಅದನ್ನ ಹೀರೋಯಿನ್ ನೋಡ್ತಿರೋ ಹಾಗೆ ಮಲ್ಕೊಂತಾಳೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಹೀರೋ ಮತ್ತೆ ಮಾರ್ಕೆಟ್ ಗೆ ಬಂದಾಗ ಅಲ್ಲೊಬ್ಬನ ಡ್ರಮ್ಸ್ ನ ಪ್ಲೇ ಮಾಡ್ತಿರ್ತಾನೆ. ಅದ್ರ ಜೊತೆಗೆ ನಮ್ಮ ಹೀರೋ ಒಂದು ವೆಪನ್ ನ ಕ್ರಿಯೇಟ್ ಮಾಡಿರ್ತಾನಲ್ವಾ, ಅದು ಅವನ ಕೈಯಲ್ಲಿರೋದನ್ನ ನೋಡಿ ಹೀರೋ ಶಾಕ್ ಆಗಿ ಅವನ ಹತ್ರ ಬಂದು, ಲೇ ಇದು ನಂದು, ನಿನ್ನ ಹತ್ರಕ್ಕೆ ಹೇಗೆ ಬಂತು, ಇದು ನಂದು, ನನಗೆ ಕೊಡು ಅಂತ ಕೇಳಿದಾಗ, ನೋಡು ಸ್ವಾಮಿ ಇದು ನನಗೆ ಸಿಕ್ಕಿರೋದು, ಇದು ನನ್ನ ಹತ್ರ ಐತೆ, ಇವಾಗ ನಂದು, ನಿನಗೆ ಬೇಕು ಅಂದ್ರೆ ದುಡ್ಡು ಕೊಟ್ಟು ಎತ್ಕೊಂಡು ಹೋಗು ಅಂತ ಹೇಳೋದ್ರಿಂದ, ಲೇ ಇದು ನಿಜವಾಗ್ಲೂನೇ ನಂದು, ಬೇಕಂದ್ರೆ ಇದ್ರ ಮೇಲೆ ನನಗೆ ಸಂಬಂಧಪಟ್ಟಿರೋ ಸಿಂಬಲ್ಸ್ ಇರ್ತವೆ ನೋಡು ಅಂತ ಅದನ್ನ ಚೆಕ್ ಮಾಡ್ತಾನೆ. ಬಟ್ ಅವನಿಗೆ ಬೇಕಾಗಿರೋ ಸಿಂಬಲ್ಸ್ ನ ಬರ್ಕೊಂಡಿರೋದ್ರಿಂದ ಇನ್ನೇನು ಮಾತಾಡೋದಕ್ಕಾಗದೆ ಅವನಿಗೆ ದುಡ್ಡನ್ನ ಕೊಟ್ಟು ಆ ವೆಪನ್ ನ ತಗೊಂತಾನೆ. ಆ ಡ್ರಮ್ಸ್ ನ ಪ್ಲೇ ಮಾಡೋನು ಹೋಗ್ತಾ ಹೋಗ್ತಾ ನಮ್ಮ ಹೀರೋ ಕಡೆ ನೋಡಿ, ನಿಮ್ಮ ಕಣ್ ಕಡೆ ನೋಡ್ತಾ ಇದ್ರೆ ಯಾವ್ದೋ ಒಂದು ಮ್ಯಾಪ್ ಗೋಸ್ಕರ ಹುಡುಕ್ತಿರೋ ಹಾಗೆ ನನಗೆ ಅನ್ಸ್ತೈತೆ ಅಂತ ಹೇಳೋದ್ರಿಂದ ಹೀರೋ ಮತ್ತೆ ಶಾಕ್ ಆಗಿ ಅವನ ಹತ್ರ ಹೋಗಿ, ಹೌದು ನಾನು ಒಂದು ಮ್ಯಾಪ್ ಗೋಸ್ಕರ ಹುಡುಕಾಡ್ತಾ ಇದ್ದೀನಿ, ನಿನಗೆ ಗೊತ್ತದು, ನನಗೆ ಆ ಮ್ಯಾಪ್ ಕೊಡೋ ಅಂತ ಕೇಳಿದಾಗ ನನಗೆ ಅಮೌಂಟ್ ಬೇಕು ಅಂತ ಮತ್ತೆ ಡ್ರಮ್ಸ್ ಅವನು ದುಡ್ಡನ್ನ ಕಿತ್ಕೊಂಡಿದ್ದಾದ್ಮೇಲೆ, ನೀವು ಅದೇ ಮ್ಯಾಪ್ ಮೇಲೆ ನಿಂತ್ಕೊಂಡಿದ್ದೀರಾ ಅಂತ ಹೇಳ್ತಾನೆ. ಆ ಮ್ಯಾಪ್ ನ ಎತ್ಕೊಂಡು ನೋಡಿದಾಗ ಲಿಟ್ರಲಿ ಇವನು ಎಲ್ಲವನ್ನ ಡ್ರಾಯಿಂಗ್ ಮಾಡಿರ್ತಾನಲ್ವಾ ಅದೆಲ್ಲ ಆಲ್ಮೋಸ್ಟ್ ಹಾಳಾಗೋಗ್ಬಿಟ್ಟಿರುತ್ತೆ. ಅದನ್ನ ತನ್ನ ಮನೆಗೆ ಎತ್ಕೊಂಡ್ ಬಂದು ಕ್ಲೀನ್ ಮಾಡಿ ಅದನ್ನ ರೀಡ್ರಾಯಿಂಗ್ ಮಾಡ್ತಿರೋ ಒಂದು ಟೈಮ್ ಅಲ್ಲಿ ಡಿನ್ನರ್ ಟೈಮ್ ಆಗುತ್ತೆ. ಹೀರೋಯಿನ್ ಜೊತೆ ಕುತ್ಕೊಂಡು ತಿಂತಿರುವಾಗೂ ಕೂಡ ನಮ್ಮ ಹೀರೋ ಆ ಮ್ಯಾಪ್ ಪಕ್ಕದಲ್ಲೇ ಹಿಡ್ಕೊಂಡು ಅದನ್ನ ಚೆಕ್ ಮಾಡ್ತಿರ್ತಾನೆ. ಅದಕ್ಕೆ ಹೀರೋಯಿನ್, ಲೇ ಫಸ್ಟ್ ತಿನ್ನೋ ಮತ್ತೆ ಅದ್ರ ಬಗ್ಗೆ ಚಿಂತೆ ಮಾಡಿ ಅಂತ ಹೇಳೋದ್ರಿಂದ ನಮ್ಮ ಹೀರೋ ಫುಡ್ ಎಲ್ಲ ತಿಂದಿದ್ದಾದ್ಮೇಲೆ ತನ್ನ ರೂಮ್ ಗೆ ಹೋಗಿ ಮತ್ತೆ ಆಸ್ ಇಟ್ ಈಸ್ ಆಗಿ ಶಬ್ದಗಳಾಗ್ತಾ ಇರ್ತವೆ. ಪಕ್ಕದಲ್ಲಿರೋ ಒಂದು ಗಿಡ ಅದಕ್ಕೆ ವೈಬ್ರೇಟ್ ಆಗ್ತಾ ಇರುತ್ತೆ. ಅದನ್ನ ಹೀರೋಯಿನ್ ನೋಡ್ತಾ ಇರ್ತಾಳೆ. ಅಂಡ್ ಇವಾಗ ನಮ್ಗೆ ಎಕ್ಸಾಕ್ಟ್ ಆಗಿ 30 years ಬ್ಯಾಕ್ ಹೀರೋಯಿನ್ ಲೈಫ್ ಅಲ್ಲಿ ಏನ್ ನಡೆದೈತೆ ಅಂತ ನೋಡಿಸ್ತಾರೆ. ನಿಜ ಹೇಳ್ಬೇಕಂದ್ರೆ ನಮ್ಮ ಹೀರೋಯಿನ್ ಕೂಡ ಗ್ರ್ಯಾಂಡ್ ಮಾಸ್ಟರ್ ಜೊತೆ ಫೈಟ್ ಆಡೋದ್ಲೋ ಇಲ್ಲ ಅವನ್ಗಿಂತ ಹೈಯರ್ ಪೊಸಿಷನ್ ಅಲ್ಲಿರೋ ಒಬ್ಬ ವ್ಯಕ್ತಿ ಜೊತೆ ಫೈಟ್ ಮಾಡೋದ್ಲೋ ಗೊತ್ತಿಲ್ಲ. ಹೀರೋಯಿನ್ಗೂ ಕೂಡ ತುಂಬಾ ಪವರ್ಸ್ ಇರ್ತವೆ. ಬಟ್ ಹೈಯರ್ ಪೊಸಿಷನ್ ಅಲ್ಲಿ ಇರೋರ ಹತ್ರ ಫೈಟ್ ಮಾಡೋದ್ರಿಂದ ಈ ಹುಡುಗಿ ಹತ್ರ ಇರೋ ಒಂದು ಪವರ್ಸ್ ನೆಲ್ಲ ಕಿತ್ಕೊಂಡ್ಬಿಟ್ಟು ಈ ಪವರ್ಸ್ ನ ಯೂಸ್ ಮಾಡಬಾರ್ದು ಅಂತ ಹೇಳಿ ಒಂದು ಬ್ಯಾಂಗಲ್ ನ ಅವಳ ಕೈಗೆ ಹಾಕಿಡ್ತಾರೆ. ಹೀರೋ ಇನ್ನು ತನ್ನ ಕೆಲಸನ ತಾನೇ ಮಾಡ್ಕೊಂಡು ಮಾರ್ಕೆಟ್ ಗೆ ಬಂದು ಫಿಶ್ ನ ತಗೊಂಡೋಗಿ ಫುಡ್ ನ ಪ್ರಿಪೇರ್ ಮಾಡ್ಕೊಂಡು ತಿಂದಿದ್ದೆಲ್ಲ ಆದ್ಮೇಲೆ ಅಲ್ಲೊಂದು ಕಲ್ಲಿರುತ್ತೆ. ಆ ಕಲ್ನ ನಮ್ಮ ಹೀರೋ ಇನ್ನು ಅವಳಿಗೆ ಹಾಕಿರೋ ಒಂದು ಬ್ಯಾಂಗಲ್ ನ ಹೊಡಿಯೋದಕ್ಕೆ ಟ್ರೈ ಮಾಡ್ತಿರ್ತಾಳೆ. ಇಫ್ ಇನ್ ಕೇಸ್ ಅದೇನಾದ್ರೂ ಮುರಿದೋಗ್ಬಿಟ್ರೆ ನನ್ನ ಪವರ್ಸ್ ನ ನಾನು ಯೂಸ್ ಮಾಡಬಹುದು ಅಂತ. ಅಂಡ್ ಸೀನ್ ಇವಾಗ ಪ್ರೆಸೆಂಟ್ ಅಲ್ಲಿ ಓಪನ್ ಆಗುತ್ತೆ. ನಮ್ಮ ಹೀರೋನು ಕೂಡ ಹೀರೋಯಿನ್ 30 years ಬ್ಯಾಕ್ ಯಾವ ತರ ಮಾಡಿರ್ತಾಳೋ ಅದೇ ಕೆಲ್ಸನ ಇವನೊಂದು ಕಲ್ಲಿಗೆ ಹೊಡೆದು ಮಾಡ್ತಿರ್ತಾನೆ. ಬಟ್ ಅವನಿಗೆ ಗೊತ್ತಿಲ್ಲ ಇವನು ಎಷ್ಟೇ ಹೊಡೆದ್ರು ಕೂಡ ಅವನ ಕೈಗೆ ಹಾಕಿರೋ ಒಂದು ಬ್ಯಾಂಗಲ್ ಮುರಿದೋಗೋದಿಲ್ಲ ಅಂತ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ಮ ಹೀರೋಯಿನ್ ಆ ಡ್ರಮ್ಸ್ ನ ಪ್ಲೇ ಮಾಡೋನ ಹತ್ರಕ್ಕೆ ಬಂದ್ಬಿಟ್ಟು, ನಾನಿರೋ ಒಂದು ಮನೇನ ಚೇಂಜ್ ಮಾಡ್ತೀರಾ, ನನಗೆ ಆ ಮನೆ ಸೆಟ್ ಆಗ್ತಿಲ್ಲ, ಬೇರೆ ಮನೆಗೆ ಹೋಗ್ಬೇಕು ಅಂತ ಹೇಳ್ತಾಳೆ. ನಿಮ್ಗೆಲ್ಲ ಒಂದು ಡೌಟ್ ಬಂದಿರ್ಬೋದು, ಇವಳು ಯಾಕೆ ಇವನ ಹತ್ರ ಬಂದು ಮನೇನ ಚೇಂಜ್ ಮಾಡು ಅಂತ ಕೇಳ್ತಿದ್ದಾಳೆ ಅಂತ. ಕೇಳಿದ್ದ ನೆಕ್ಸ್ಟ್ ಸೆಕೆಂಡ್ ಗೆ ಅಲ್ಲಿರೋ ಒಂದು ಪ್ಲೇಸ್ ಎಲ್ಲ ಚೇಂಜ್ ಆಗೋಗ್ಬಿಡುತ್ತೆ. ಇವರೊಂದು ಮಿಸ್ಟರಿ ಪ್ಲೇಸ್ ಗೆ ಹೋಗ್ತಾರೆ. ಅಂಡ್ ಇವಾಗ ನಮ್ಗೆ ಗೊತ್ತಾಗುತ್ತೆ ಆ ಡ್ರಮ್ಸ್ ನ ಪ್ಲೇ ಮಾಡೋನು ಬೇರೆ ಯಾರು ಅಲ್ಲ, ಈ ಗ್ರ್ಯಾಂಡ್ ಮಾಸ್ಟರ್ ವೇಷನ ಹಾಕೊಂಡ್ ಬಂದು ಡ್ರಮ್ಸ್ ನ ಪ್ಲೇ ಮಾಡೋ ತರ ಇರ್ತಾನೆ ಅಂತ. ನಿನ್ನ ಪ್ರಾಬ್ಲಮ್ ಏನ್ ಇವಾಗ ಯಾಕೆ ಮನೇನ ಚೇಂಜ್ ಮಾಡ್ಬೇಕು ಅಂತ ಕೇಳ್ತಾ ಇದೀಯ ಅಂತ ಗ್ರ್ಯಾಂಡ್ ಮಾಸ್ಟರ್ ಕೇಳ್ದಾಗ ಅದಕ್ಕೆ ಹೀರೋಯಿನ್, ಇನ್ನೇನೈತೆ, ಹೀರೋ ರಾತ್ರಿ ಹೋಗಿದ್ದೆ ಅವನ ರೂಮ್ ಒಳಗಡೆಗೆ ಹೋಗಿ ನೀವು ಹಾಕಿರೋ ಒಂದು ಬ್ರೇಸ್ಲೆಟ್ ನ ಮುರಿಯೋದಕ್ಕೆ ರಪ್ಪ ರಪ್ಪ ಅಂತ ಹೊಡಿತಾನೆ ಇರ್ತಾನೆ. ಅಂಡ್ ಇವಾಗ ನಮ್ಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ. ಹೀರೋಯಿನ್ ಕೂಡ 30 years ಬ್ಯಾಕ್ ಅಧಿಕಾರಕ್ಕೋಸ್ಕರ ಗ್ರ್ಯಾಂಡ್ ಮಾಸ್ಟರ್ ಜೊತೆನೆ ಫೈಟ್ ಮಾಡಿರ್ತಾಳೆ. ಇದರಿಂದ ಅವನು ನಮ್ಮ ಹೀರೋಯಿನ್ ಬಹಿಷ್ಕಾರ ಮಾಡಿ ತನ್ನ ಪವರ್ಸ್ ನ ಯೂಸ್ ಮಾಡಬಾರ್ದು ಅಂತ ಬ್ರಾಸ್ಲೆಟ್ ನ ಕೂಡ ಹಾಕಿರ್ತಾನೆ. ಇಲ್ಲಿ ವಿಚಿತ್ರ ಏನಪ್ಪಾ ಅಂದ್ರೆ ಹೀರೋಯಿನ್ ತನ್ನ ಲೈಫ್ ನ ಆಕ್ಸೆಪ್ಟ್ ಮಾಡ್ಕೊಂಡಿರ್ತಾಳೆ, ನಾನು ನಾರ್ಮಲ್ ಆಗಿರೋ ಒಂದು ಲೈಫ್ ನ ಲೀಡ್ ಮಾಡಬೇಕು ಅಂತ. ಬಟ್ ಹೀರೋಯಿನ್ ಭಯ ಏನಪ್ಪಾ ಅಂದ್ರೆ ನಂತರ ಅವನೇನಾದ್ರೂ ಅರ್ಥ ಮಾಡ್ಕೊಂತೀರಾ, ನಮ್ಮೆಲ್ಲರ ಮೇಲೆ ದ್ವೇಷ ಬೆಳೆಸ್ಕೊಂಡು ಅವನೇನಾದ್ರೂ ಈ ನಗರದ ಮೇಲೆ ಅಟ್ಯಾಕ್ ಮಾಡಿ ಒಬ್ಬ ಕ್ರೂರವಾದ ಮನುಷ್ಯನ ರೀತಿಯಲ್ಲಿ ಚೇಂಜ್ ಆಗೋಗ್ಬಿಟ್ರೆ ಏನ್ ಮಾಡ್ತೀರಾ ಅಂತ ಗ್ರ್ಯಾಂಡ್ ಮಾಸ್ಟರ್ ಹತ್ರ ಕ್ವಶನ್ ಕೇಳ್ತಾಳೆ. ಅದಕ್ಕೆ ಗ್ರ್ಯಾಂಡ್ ಮಾಸ್ಟರ್ ಏನು ಮಾಡೋದಕ್ಕಾಗಲ್ಲ, ಅವನ ಹಣೆ ಬರಹ ಯಾವ ತರ ಬರ್ದಿರುತ್ತೋ ಅದೇ ತರ ಚೇಂಜ್ ಆಗ್ತಾನೆ ಅಂತ ಹೇಳ್ತಿದ್ರೆ, ನೀನ್ ಯಾವಾಗ್ಲೂ ನೋಡಿದ್ರು ಇದೇ ಮಾತು ಹೇಳ್ತೀಯ ಅಂತ ಹೇಳ್ಬಿಟ್ಟು ಹೀರೋ ಇನ್ನು ತನ್ನ ಮನೆಗೆ ರಿಟರ್ನ್ ಬರ್ತಾಳೆ. ಆವಾಗನು ಕೂಡ ನಮ್ಮ ಹೀರೋ ಅವನ ಕೈಗೆ ಹಾಕಿರೋ ಒಂದು ಬ್ರಾಸ್ಲೆಟ್ ನ ಮುರಿಯೋದಕ್ಕೆ ಟ್ರೈ ಮಾಡ್ತಾನೆ ಇರ್ತಾನೆ. ಮಾರನೇ ದಿನ ಬೆಳಗ್ಗೆ ನಮ್ಮ ಹೀರೋ ಏನ್ ಮಾಡ್ತಿದ್ದಾನೆ, ಅವನು ಯಾವ ತರ ಇದ್ದಾನೆ ಅಂತ ತಿಳ್ಕೊಳ್ಳೋದಕ್ಕೆ ಅವನ ತಂದೆ ತಾಯಿ ಕೋಟೆ ಒಳಗಡೆಗೆ ಬಂದಿರ್ತಾನೆ. ನಿಜ ಏನಪ್ಪಾ ಅಂದ್ರೆ ನಮ್ಮ ಹೀರೋ ಇವಾಗ ಅಧಿಕಾರದಲ್ಲಿಲ್ಲ, ಈ ತರ ಒಂದು ಕೆಲಸ ಮಾಡ್ತಿದ್ದಾನೆ ಅಂತ ಅವನ ತಂದೆ ತಾಯಿಗೆ ಹೇಳಿರೋದಿಲ್ಲ. ತಂದೆ ತಾಯಿ ಇಲ್ಲಿಗೆ ಬಂದಿದ್ರು ಕೂಡ
ಅವನ ಅಧಿಕಾರದಲ್ಲಿ ಇರೋ ಹಾಗೆ ಪೋಸ್ ಹೊಡ್ಕೊಂಡು ಅವನ ತಂದೆ ತಾಯಿ ಹತ್ರ ಬಿಲ್ಡಪ್ ಹೊಡಿತಿರ್ತಾನೆ. ಆ ಟೈಮಲ್ಲೂ ಕೂಡ ಅವನ ಕೈಗೆ ಇರೋ ಒಂದು ಬ್ರಾಸ್ಲೆಟ್ ನ ಮುರಿಯೋದಕ್ಕೆ ಹೊಡಿತಾನೆ ಇರ್ತಾನೆ. ಕಾಡಿಗೆ ಬರ್ತಾನೆ, ಅಲ್ಲೂ ಕೂಡ ಅದನ್ನ ಹೊಡಿತಾನೆ ಇರ್ತಾನೆ. ಇದು ಮುರಿದೋಗ್ಬಿಡುತ್ತೇನೋ ಅಂತ. ಬಟ್ ಈ ತರನೇ ತುಂಬಾ ದಿನಗಳು ಕಳೆದೋಗ್ಬಿಡ್ತವೆ. ಹೀರೋಗೆ ತುಂಬಾ ಬೇಜಾರಾಗೋಗ್ಬಿಟ್ಟು ಇನ್ನ ನನಗೆ ಇಲ್ಲಿರೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಅವನಿಗೆ ಬೇಕಾಗಿರೋ ಎಲ್ಲಾ ವಸ್ತುಗಳನ್ನ ಎತ್ಕೊಂಡು ಹೀರೋಯಿನ್ಗೆ ಇನ್ಫಾರ್ಮ್ ಮಾಡ್ದಿರಾನೆ ಅವನ ಸ್ವಂತ ಊರಾಗಿರೋ ಅವ್ರ ಅಪ್ಪ ಅಮ್ಮ ಇರೋ ಒಂದು ಪ್ಲೇಸ್ ಹತ್ರ ಬಂದ್ಬಿಡ್ತಾನೆ. ಆ ಊರಲ್ಲಿ ಒಂದು ಸ್ಕೂಲ್ ಇರುತ್ತೆ. ನೀವು ಹೇಗೋ ತುಂಬಾ ಓದಿದ್ದೀರಾ, ದೊಡ್ಡ ದೊಡ್ಡ ಪೊಸಿಷನ್ ಗೆ ಹೋಗಿ ಇವಾಗ ನಮ್ಮ ಊರಿಗೆ ರಿಟರ್ನ್ ಬಂದಿದ್ದೀರಾ, ನೀವು ಇಲ್ಲಿರೋ ಸ್ಕೂಲ್ ಮಕ್ಕಳಿಗೆ ಪಾಠ ಹೇಳ್ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳೋದ್ರಿಂದ ಇವಾಗ ನಮ್ಮ ಹೀರೋ ಮಾಡೋದಕ್ಕೆ ಏನು ಕೆಲಸ ಇರೋದಿಲ್ವಲ್ಲ, ಇದರಿಂದ ಅವನು ಕೂಡ ಅದಕ್ಕೆ ಒಪ್ಕೊಂಡು ಅವ್ರಿಗೆ ಪಾಠ ಎಲ್ಲ ಮಾಡಿದ್ದಾದ್ಮೇಲೆ ರಾತ್ರಿಗೆ ತನ್ನ ಮನೆಗೆ ಬರ್ತಾನೆ. ಮನೆಗೆ ಬಂದ್ರೆ ಅವ್ರಮ್ಮ ಕಂಟಿನ್ಯೂಸ್ ಆಗಿ ಏನೋ ಒಂದು ಲೊಡ ಅಂತ ಮಾತಾಡ್ತಾನೆ ಇರ್ತಾಳೆ. ನಮ್ಮ ಹೀರೋ ಅದಕ್ಕೆ ಒಂದು ಮಾತನ್ನು ಕೂಡ ಮಾತಾಡ್ತೀರಾ ಸೈಲೆಂಟ್ ಆಗಿ ಇರ್ತಾನೆ. ಆವಾಗ ಅವರಪ್ಪ, ನನ್ನ ಮಗ ತುಂಬಾ ಓದಿದ್ದಾನೆ, ದೊಡ್ಡ ದೊಡ್ಡ ಪೊಸಿಷನ್ ಗೆ ಹೋಗಿ ಬಂದಿದ್ದಾನೆ, ಇವಾಗ ನನ್ನ ಮಗ ಮಾತಾಡೋರ್ಗೆ ರೆಸ್ಪಾಂಡ್ ಆಗೋದೇ ಇಲ್ಲ, ಅವ್ರು ಹೇಳೋ ಮಾತುಗಳನ್ನ ಕ್ಲಾರಿಟಿಯಾಗಿ ಕೇಳಿಸ್ಕೋಬೇಕು ಅನ್ನೋದನ್ನ ಸಿಂಬಾಲಿಕ್ ಆಗಿ ಹೇಳ್ತಿದ್ದಾನೆ ಅಂತ ಅವರಪ್ಪ ನಮ್ಮ ಹೀರೋಗೆ ಸಪೋರ್ಟ್ ಮಾಡ್ತಾ ಇರ್ತಾನೆ. ಅದಕ್ಕೆ ಅವರಮ್ಮ, ಅಟ್ಲೀಸ್ಟ್ ನಾವು ಮಾತಾಡೋವಾಗ್ಲಾದ್ರೂ ಅವನು ಮಾತಾಡ್ಬೇಕಲ್ಲ ಅಂತ ಅವರಪ್ಪ ಹತ್ರ ಜಗಳ ಹಿಡ್ಕೊಂತಿರುವಾಗ ಇನ್ನೊಂದು ಕಡೆ ನಮ್ಮ ಹೀರೋಗೆ ಬೇಜಾರಾಗೋಗ್ಬಿಡುತ್ತೆ. ಇವಾಗ ನಾನೇನಪ್ಪ ಮಾಡೋದು ಅಂತ ನಿಧಾನವಾಗಿ ನಡ್ಕೊಂಡು ಆಚೆಗಡೆ ಬಂದು ಆಕಾಶದ ಕಡೆ ನೋಡ್ಕೊಂಡು, ಇವೆಲ್ಲ ಆಗಿರೋದು ನನ್ನಿಂದಾನೆ, ನನ್ ಕೈಯಾರೆ ನಾನೇ ಮಾಡ್ಕೊಂಡಿರೋದು, ನನ್ನ ಹಣೆಬರಹದಲ್ಲಿ ಇದೇ ಬರ್ದೈತೇನೋ, ನಾನು ಇದೇ ತರ ಇರ್ಬೇಕೇನೋ ಅಂತ ಅವನು ಆಕ್ಸೆಪ್ಟ್ ಮಾಡ್ಕೊಂತಾನೆ. ಇದೇ ವಿಲೇಜ್ ಅಲ್ಲಿ ಪಾಠ ಹೇಳ್ಕೊಂಡು ನಾನು ಪರ್ಮನೆಂಟ್ ಆಗಿ ಇಲ್ಲೇ ಇದ್ದೋಗ್ಬಿಡ್ಬೇಕು ಅಂತ ಅವನು ಡಿಸೈಡ್ ಆಗ್ತಾನೆ. ನಂತರ ಇವನು ಕ್ಲಾಸ್ಗೆ ಬಂದು ಆ ಸ್ಟೂಡೆಂಟ್ಸ್ ಗೆ ಮನಸ್ಫೂರ್ತಿಯಾಗಿ ಇವನ್ ಏನೇನ್ ಕಲ್ತ್ಕೊಂಡಿರ್ತಾನೋ ಅವುಗಳನ್ನೆಲ್ಲ ಅವ್ರಿಗೆ ಟೀಚ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಮತ್ತೊಂದು ಕಡೆ ಹೀರೋಯಿನ್, ನಮ್ಮ ಹೀರೋ ಈ ಹುಡುಗಿಗೆ ಇನ್ಫಾರ್ಮ್ ಮಾಡ್ತಿರೋ ಹೊರಟೋಗ್ಬಿಟ್ಟಿರ್ತಾನಲ್ವಾ, ತನ್ನ ಲೈಫ್ ಅಲ್ಲಿ ಏನೋ ಕಳ್ಕೊಂಡಿರೋ ಹಾಗೆ ಏನು ಮಾತಾಡ್ತಿರೋ ಸೈಲೆಂಟ್ ಆಗಿ ಹೀಗೆ ನಡ್ಕೊಂಡು ಹೊರಟೋಗ್ಬಿಡ್ತಾ ಇರ್ತಾಳೆ. ಮತ್ತೊಂದು ಕಡೆ ಈ ಜುಕಿಯಾಂಗ್ ಟೀಮು ಯಾವ್ದೋ ಒಂದು ಡೀಮನ್ ಇದ್ ಕಡೆ ಬರೋದ್ರಿಂದ ಅದನ್ನ ಸಾಯಿಸ್ಬೇಕು ಅಂತ ಅಲ್ಲಿಗೆ ಬರ್ತಾರೆ. ಬಟ್ ಅದು ಇದ್ದಕ್ಕಿದ್ದಂಗೆ ಮಾಯ ಆಗೋಗ್ಬಿಡುತ್ತೆ. ನಿಜ ಹೇಳ್ಬೇಕಂದ್ರೆ ಆ ಟೀಮ್ ಅಲ್ಲಿರೋ ಒಂದು ಹುಡುಗಿ ಈ ಡಿಮೋನ್ ಎಲ್ಲಿಗೆ ಹೋಗೈತೆ ಅಂತ ಹೇಳ್ಬಿಟ್ಟು ತನ್ನ ಪವರ್ಸ್ ನ ಯೂಸ್ ಮಾಡ್ತಾಳೆ. ಬಟ್ ಅವಳಿಗೂ ಕೂಡ ಗೊತ್ತಾಗೋದಿಲ್ಲ ಈ ಡಿಮೋನ್ ಇಷ್ಟು ಬೇಗ ಹೋಗೋದಕ್ಕೆ ಸಾಧ್ಯನೇ ಇಲ್ವಲ್ಲ, ಇದೇನಾಯ್ತು ಅಂತ ಥಿಂಕ್ ಮಾಡ್ತಿರುವಾಗ ಜುಕಿಯಾಂಗ್ ಅವನ ಟೀಮ್ ಮೆಂಬರ್ಸ್ ಹತ್ರ ಹೇಳ್ತಾನೆ, ಅದಕ್ಕೆ ನಾವು ಡಿಮೋನ್ಸ್ ನ ಅಟ್ಯಾಕ್ ಮಾಡೋದಕ್ಕೂ ಮೊದ್ಲು ಆ ಡಿಮೋನ್ಸ್ ಯಾವ ಪ್ಲೇಸ್ ಇಂದ ಬರ್ತಿದಾವೆ, ಆ ಡಿಮೋನ್ಸ್ ಎಲ್ಲಿ ವಾಸ ಮಾಡ್ತಿದಾವೆ ಅಂತ ತಿಳ್ಕೊಂಡ್ರೆ ಡೈರೆಕ್ಟ್ ಆಗಿ ಅದ್ರ ಮೇಲೆನೆ ಅಟ್ಯಾಕ್ ಮಾಡೋಣ ಅಂತ ಹೇಳಿ ಅವನು ಅಲ್ಲಿಂದ ಹೊರಟೋಗ್ಬಿಡುತ್ತಾನೆ. ಇನ್ನೊಂದು ಕಡೆ ನಮ್ಮ ಹೀರೋ ಆ ಮಕ್ಕಳಿಗೆಲ್ಲ ಪಾಠ ಮಾಡಿದ್ದಾದ್ಮೇಲೆ ಮನೆಗೆ ಬಂದು ಇನ್ನ ನಮ್ಮಮ್ಮ ಯಾವಾಗ್ಲೂ ಮಾಡಿರೋ ಊಟನೇ ಮಾಡ್ತಾಳೆ ಅಂತ ಹೇಳಿ ಅವರಮ್ಮ ಫುಡ್ ನ ಪ್ರಿಪೇರ್ ಮಾಡೋದಕ್ಕೆ ಮೊದ್ಲು, ಅಮ್ಮ ನಾನು ಇವತ್ತು ಮಾರ್ಕೆಟ್ ಗೆ ಹೋಗಿ ಫಿಶ್ ನ ಎತ್ಕೊಂಡ್ ಬರ್ತೀನಿ, ಫಿಶ್ ಫ್ರೈ ನ ಮಾಡು, ನಾವು ಹೊಟ್ಟೆ ತುಂಬಾ ತಿನ್ನೋಣ ಅಂತ ಹೇಳ್ಬಿಟ್ಟು ಅವನು ಮಾರ್ಕೆಟ್ ಹತ್ರಕ್ಕೆ ಹೋಗ್ತಾನೆ. ಅಲ್ಲಿಗೆ ಬಂದು ಅವನಿಗೆ ಬೇಕಾಗಿರೋ ಫಿಶ್ ನ ತಗೊಂತಾನೆ. ಸರಿಯಾಗಿ ಅದೇ ಟೈಮ್ಗೆ ವೆದರ್ ಎಲ್ಲ ಚೇಂಜ್ ಆಗೋಗ್ಬಿಟ್ಟು ಒಬ್ಬ ಚಿಕ್ಕ ಹುಡುಗ ಕೆಳಗಡೆಗೆ ಬಿದ್ದೋಗ್ಬಿಡ್ತಾನೆ. ಹೀರೋ ಹೋಗಿ ಚಿಕ್ಕ ಹುಡುಗನನ್ನ ಅವನ ಪೇರೆಂಟ್ಸ್ ಗೆ ಕೊಟ್ಟಿದ್ದಾದ್ಮೇಲೆ ಪಕ್ಕದಲ್ಲಿ ನೋಡಿದ್ರೆ ಸಡನ್ ಆಗಿ ಒಂದು ಶಾಡೋ ಹೋದಂಗೆ ಇವನ್ಗೆ ಅನ್ಸೋದ್ರಿಂದ ಮೇ ಬಿ ಈ ಡಿಮೋನ್ಸ್ ಈ ಪ್ಲೇಸ್ ಹತ್ರಕ್ಕೂ ಬಂದ್ಬಿಟ್ವಾ ಅಂತ ಹೇಳಿ ನಿಧಾನವಾಗಿ ಕಾಡ್ ಒಳಗಡೆಗೆ ನಡ್ಕೊಂಡು ಹೋಗ್ತಾನೆ. ಡಿಮೋನ್ ಏನಾದ್ರೂ ಇವನ ಕಣ್ಣಿಗೆ ಕಾಣಿಸುತ್ತೇನೋ ಅಂತ ನಿಧಾನವಾಗಿ ನಡ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ತಾನೆ. ರಾತ್ರಿ ಆಗೋಗ್ಬಿಡೋದ್ರಿಂದ ಮಧ್ಯ ಕಾಡಿಗೆ ಬಂದ್ಬಿಡ್ತಾನೆ. ಇವನ ಕಣ್ಣಿಗೆ ಒಂದು ಡಿಫ್ರೆಂಟ್ ಆಗಿರೋ ಒಂದು ರೆಡ್ ಕಲರ್ ಲೇಯರ್ ಕಾಣಿಸುತ್ತೆ. ಆ ಲೇಯರ್ ಒಳಗಡೆಗೆ ಕೈ ಇಟ್ರೆ ಏನೋ ಒಂಥರ ಫೀಲಿಂಗು, ಏನಪ್ಪಾ ಇದು ಅಂತ ಹೇಳ್ಬಿಟ್ಟು ಒಳಗಡೆಗೆ ಹೋದ್ರೆ ಇವನೊಂದು ಬೇರೆ ಡೈಮೆನ್ಷನ್ ಗೆ ಹೊರಟೋಗ್ಬಿಡ್ತಾನೆ. ಲಿಟ್ರಲಿ ಹೇಳ್ಬೇಕಂದ್ರೆ ಅಲ್ಲೊಂದು ಪೋರ್ಟಲ್ ಇರುತ್ತೆ. ಮೇ ಬಿ ಈ ಡಿಮೋನ್ಸ್ ಎಲ್ಲಾನು ಇದೇ ಪೋರ್ಟಲ್ ಇಂದ ಭೂಮಿಗೆ ಬರ್ತಿದವ ಅಂತ ಇವನ್ಗೆ ಡೌಟ್ ಬರುತ್ತೆ. ಹೋಗಿ ಅಟ್ಯಾಕ್ ಮಾಡೋಣ ಅಂತ ಅನ್ಕೊಂಡ್ರೆ ಇವನ ಹತ್ರ ವೆಪನ್ಸ್ ಇರೋದಿಲ್ಲ. ನಾರ್ಮಲ್ ಆಗಿ ನಡ್ಕೊಂಡ್ ಬಂದಿರೋದ್ರಿಂದ ಮತ್ತೆ ನೋಡ್ಕೊಳ್ಳೋಣ ಬಿಡು ಅಂತ ಹೇಳಿ ಅವನು ರಿಟರ್ನ್ ಬಂದ್ಬಿಡ್ತಾನೆ. ಡೈರೆಕ್ಟ್ ಆಗಿ ಹೋಗಿ ಗ್ರ್ಯಾಂಡ್ ಮಾಸ್ಟರ್ ಹತ್ರ ಹೇಳಿದ್ರೆ ಅವರೇ ನೋಡ್ಕೊಂತಾರೆ ಬಿಡು ಅಂತ ಅನ್ಕೊಂಡು ನಡ್ಕೊಂಡ್ ಬರ್ತಿರುವಾಗ ಅಲ್ಲಿ ಸ್ವಲ್ಪ ಜನ ಸೋಲ್ಜರ್ಸ್ ಕಾಣಿಸ್ಕೊಂತಾರೆ. ಇವ್ರ ಹತ್ರ ಆದ್ರೂ ಪೋರ್ಟಲ್ ಬಗ್ಗೆ ಹೇಳೋಣ ಅಂತ ಅನ್ಕೊಂತಾನೆ. ಮತ್ತೆ ಇವನ್ಗೆ ಏನ್ ಅನ್ಸ್ತೋ ಏನೋ ಗೊತ್ತಿಲ್ಲ, ಅವ್ರ ಹತ್ರಕ್ಕೆ ಬಂದಿದ್ದೆ ಸೈಲೆಂಟ್ ಆಗಿ ನಡ್ಕೊಂಡು ಮನೆ ಹತ್ರ ಬರ್ತಾನೆ. ಆವಾಗ ಅವ್ರಮ್ಮ ಇವನ್ ಕಡೆ ನೋಡಿ, ಮಗ ಫಿಶ್ ನ ತಗೊಂಡ್ ಬರೋದಕ್ಕೆ ಹೋಗಿದ್ದ ಇಲ್ಲ ಕೆರೆಯಲ್ಲಿ ಬಲೆ ಹಾಕಿ ಹಿಡ್ಕೊಂಡ್ ಬರೋದಕ್ಕೆ ಹೋಗಿದ್ದ ಅಂತ ಕೇಳಿದಾಗ ಅದಕ್ಕೆ ಇವನು ಏನು ಸಮಾಧಾನ ಕೊಡ್ತೀರಾ, ಫಿಶ್ ನ ಕೊಟ್ಟು ಒಳಗಡೆಗೆ ಹೊರಟೋಗ್ಬಿಡ್ತಾನೆ. ಮಾರನೇ ದಿನ ಬೆಳಗ್ಗೆ ನಮ್ಮ ಹೀರೋಯಿನ್ಗೆ ಹೀರೋ ಕಡೆಯಿಂದ ಒಂದು ಲೆಟರ್ ಬಂದಿರುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಾನು ಅಷ್ಟೊಂದು ದೊಡ್ಡ ಪೊಸಿಷನ್ ಅಲ್ಲಿದ್ದು ನಾನು ಈ ತರ ಒಂದು ಕೆಲಸ ಮಾಡಬಾರ್ದಾಗಿತ್ತು, ಅದಕ್ಕೆ ನಾನು ಇವಾಗ ರಿಗ್ರೆಟ್ ಫೀಲ್ ಆಗ್ತಾ ಇದ್ದೀನಿ. ಬಟ್ ಇವಾಗ ನಾನು ನಿಮ್ಗೆ ಎಲ್ಲಾರ್ಗು ಹೇಳ್ತೀರಾ, ನಾನೊಂದು ವಿಲೇಜ್ ಗೆ ಬಂದ್ಬಿಟ್ಟೆ, ಅದು ನನ್ನ ಸ್ವಂತ ಊರಿಗೆ. ಇಲ್ಲಿ ನನ್ನನ್ನ ನಂಬ್ಕೊಂಡು ಒಂದು ಸ್ಕೂಲ್ ಐತೆ, ಅಲ್ಲಿರೋ ಮಕ್ಕಳಿಗೆ ನಾನಂದ್ರೆ ತುಂಬಾ ಇಷ್ಟ. ನಿಜ ಹೇಳ್ಬೇಕಂದ್ರೆ ನನ್ಗೆ ಈ ಲೈಫ್ ತುಂಬಾನೇ ಇಷ್ಟ ಆಯ್ತು. ಕ್ಲಾಸ್ ಎಲ್ಲ ಮುಗಿಸ್ಕೊಂಡಿದ್ದಾದ್ಮೇಲೆ ನಾನು ಮನೆಗೆ ಹೋಗ್ತೀನಿ, ಮನೆಯಲ್ಲಿ ಅಮ್ಮ ಮಾಡಿರೋ ಒಂದು ಫುಡ್ ನ ತಿನ್ಕೊಂಡು ಆರಾಮಾಗಿ ಜೀವನ ಮಾಡ್ತಿದ್ದೀನಿ. ಬಟ್ ಇದೆಲ್ಲಾ ಕೆಲ್ಸಗಳು ಮುಗಿಸ್ಕೊಂಡು ರಾತ್ರಿ ನಿದ್ದೆ ಮಾಡೋದಕ್ಕೆ ಹೋಗ್ತೀನಲ್ವಾ, ಆ ಟೈಮ್ ಅಲ್ಲಿ ನನ್ನ ಅಧಿಕಾರ, ನನ್ನ ಹತ್ರ ಇರೋ ಪವರ್ಸ್ ಇದೆಲ್ಲದಕ್ಕೂ ಮೀರಿ ನೀನೇ ನನಗೆ ತುಂಬಾ ನೆನಪಾಗ್ತಾ ಇದೀಯ ಅಂತ ಆ ಲೆಟರ್ ಅಲ್ಲಿ ಬರ್ದಿರ್ತಾನೆ. ಇವಾಗ ನನ್ನ ಹಣೆ ಬರಹ ಏನು ಅಂತ ನನಗೆ ಗೊತ್ತಾಯ್ತು. ಮೇ ಬಿ ಇದು ನನ್ನ ಗುರಿ ಆಗಿರ್ಬೇಕು. ಇವಾಗ ನಾನು ಅದನ್ನ ಚೂಸ್ ಮಾಡ್ಕೊಂಡು
ನಾನು ಅದ್ರ ಕಡೆಗೆ ಹೋಗ್ತಿದ್ದೀನಿ ಅನ್ನೋ ಒಂದು ರೀತಿಯಲ್ಲಿ ಆ ಲೆಟರ್ ಅಲ್ಲಿ ಬರ್ದಿರ್ತಾನೆ. ಅವತ್ತು ರಾತ್ರಿ ನಮ್ಮ ಹೀರೋ ಒಬ್ಬ ವಾರಿಯರ್ ಟೈಪ್ ಅಲ್ಲಿ ರೆಡಿ ಆಗಿ ಡಿಮಾನ್ಸ್ ಗೆ ಸಂಬಂಧಪಟ್ಟಿರೋ ಒಂದು ಪೋರ್ಟಲ್ ಇರುತ್ತಲ್ವಾ, ಆ ಪೋರ್ಟಲ್ ಹತ್ರ ಬರ್ತಾನೆ. ಅಲ್ಲೊಂದು ದೊಡ್ಡ ಪೋರ್ಟಲ್, ಅದರಲ್ಲಿ ಒಬ್ಬ ವೈಟ್ ಕಲರ್ ಅಲ್ಲಿ ನಿಂತ್ಕೊಂಡೇ ಇರ್ತಾನೆ. ಅವನೇ ಈ ಡಿಮಾನ್ಸ್ ಗೆಲ್ಲ ಹೆಡ್ ಅಂತ ಹೇಳ್ಕೋಬಹುದು. ಅವನ ಮಾತುಗಳನ್ನ ಕೇಳ್ಕೊಂಡೆ ಕೆಳಗಡೆ ತುಂಬಾ ಡಿಮಾನ್ಸ್ ವೈಟ್ ಮಾಡ್ತಿರ್ತವೆ. ನಮ್ಮ ಹೀರೋ ಅದನ್ನೆಲ್ಲ ನೋಡ್ತಾನೆ. ಆದ್ರೂ ಕೂಡ ಇವನು ಭಯ ಪಡ್ತೀರಾ, ಇವನು ಸತ್ತೋಗೋದಕ್ಕೂ ಮೊದ್ಲು ಇವನು ಏನು ಅಂತ ಪ್ರೂವ್ ಮಾಡ್ಕೋಬೇಕು ಅಂತ ಹೇಳಿ ಅವನೊಂದು ಸ್ಟಿಕ್ ವೆಪನ್ ನ ಎತ್ಕೊಂಡ್ ಬಂದಿರ್ತಾನಲ್ವಾ, ಆ ವೆಪನ್ ನ ಕೆಳಗಡೆಗೆ ಹೊಡಿತಾನೆ. ಸರಿಯಾಗಿ ಅದೇ ಟೈಮ್ ಅಲ್ಲಿ ಇವನು ಯಾವ ಪ್ಲೇಸ್ ಗಳಲ್ಲಿ ಥೌಸಂಡ್ಸ್ ಆಫ್ ಚಕ್ರಗಳು ಆ ವೆಪನ್ಸ್ ನ ಸ್ಟಿಕ್ ಮಾಡ್ಬಿಟ್ಟು ಬಂದಿರ್ತಾನಲ್ವಾ, ಆ ವೆಪನ್ಸ್ ಎಲ್ಲ ಇವನ್ ಕಡೆ ಬರ್ತಿರೋ ಹಾಗೆ ತೋರಿಸ್ತಾರೆ. ಇವನು ಕೆಳಗಡೆಗೆ ಧುಮುಕಿದ್ದೆ ಆ ಡಿಮಾನ್ಸ್ ಎಲ್ಲಾನು ಒಂದೇ ಬಾರಿ ನಮ್ಮ ಹೀರೋ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತವೆ. ಸರಿಯಾಗಿ ಅದೇ ಟೈಮ್ಗೆ ಬೇರೆ ಬೇರೆ ಕಡೆ ಇವನು ಚಕ್ರನ ಸ್ಟಿಕ್ ಮಾಡಿರ್ತಾನಲ್ವಾ, ಆ ಚಕ್ರಗಳು ಈ ಪ್ಲೇಸ್ ಹತ್ರ ಬಂದು ಅಲ್ಲಿರೋ ಡಿಮಾನ್ಸ್ ಮೇಲೆ ಅಟ್ಯಾಕ್ ಮಾಡ್ತವೆ. ಇವುಗಳನ್ನೆಲ್ಲ ನಮ್ಮ ಹೀರೋ ಒಂದು ಸ್ಟಿಕ್ ಇಂದಾನೆ ಕಂಟ್ರೋಲ್ ಮಾಡ್ತಿರ್ತಾನೆ. ಲಿಟ್ರಲಿ ಹೇಳ್ಬೇಕಂದ್ರೆ ಆ ಚಕ್ರಗಳು ಒಂದು ಚಕ್ರ ಮಿಸೈಲ್ ಆಗಿ ವರ್ಕ್ ಮಾಡ್ತಿದ್ರೆ, ಇನ್ನೊಂದು ಚಕ್ರ ಬಾಂಬ್, ಇನ್ನೊಂದು ಚಕ್ರ ಕತ್ತಿ, ಈ ತರ ತುಂಬಾ ಡಿಮಾನ್ಸ್ ನ ಬರೀ ಸ್ಟಿಕ್ ನ ಯೂಸ್ ಮಾಡ್ಕೊಂಡೆ ಇವನು ಫೈಟ್ ಮಾಡ್ತಿರ್ತಾನೆ. ಒಂದ್ ಕಡೆ ಈ ಚಕ್ರಗಳು ಫೈಟ್ ಮಾಡ್ತಿದ್ರೆ, ಮತ್ತೊಂದು ಕಡೆ ಇವನು ಡೈರೆಕ್ಟ್ ಆಗಿ ಹೋಗಿ ಡಿಮಾನ್ಸ್ ನ ಹೊಡೆದು ಡಿಮಾನ್ಸ್ ಕೂಡ ನಮ್ಮ ಹೀರೋನ ಹೊಡಿತವೆ. ಇವನು ಮತ್ತೆ ಎದ್ದೇಳಿ ಡಿಮಾನ್ಸ್ ನ ಹೊಡೆದು ಈ ತರ ಫೈಟಿಂಗು ನಡೀತಾ ಇರುತ್ತೆ. ಮತ್ತೊಂದು ಕಡೆ ಹೀರೋಯಿನ್ ಇರೋ ಒಂದು ಮನೆಯಲ್ಲಿ ಏನೋ ಬ್ಲಿಂಕ್ ಆಗ್ತಿರೋ ಹಾಗೆ ಶಬ್ದ ಆಗೋದ್ರಿಂದ ಆ ಮ್ಯಾಪ್ ಹತ್ರ ಬಂದು ನೋಡ್ತಾಳೆ. ನಿಜ ಹೇಳ್ಬೇಕಂದ್ರೆ ಇವನ್ ಸ್ಟಿಕ್ ಮಾಡಿರೋ ಒಂದು ಪ್ರತಿಯೊಂದು ಚಕ್ರನು ಒಂದು ಪ್ಲೇಸ್ ಹತ್ರ ಹೋಗ್ತಿರೋ ಹಾಗೆ ಆ ಮ್ಯಾಪ್ ಅಲ್ಲಿ ಕಾಣಿಸೋದ್ರಿಂದ ಡಿಮಾನ್ಸ್ ಇರೋ ಒಂದು ಪ್ಲೇಸ್ ನ ನಮ್ಮ ಹೀರೋ ಕಂಡ್ಕೊಂಡು ಅವನೊಬ್ನೇ ಫೈಟ್ ಮಾಡೋದಕ್ಕೆ ಹೋಗಿದ್ದಾನೆ ಅಂತ ಹೀರೋ ಇನ್ನು ಅರ್ಥ ಮಾಡ್ಕೊಂಡಿದ್ದಾದ್ಮೇಲೆ ಡೈರೆಕ್ಟ್ ಆಗಿ ಗ್ರ್ಯಾಂಡ್ ಮಾಸ್ಟರ್ ಹತ್ರಕ್ಕೆ ಹೋಗಿ ಬ್ಯಾಕಪ್ ಗೆ ಸ್ವಲ್ಪ ಜನರನ್ನ ಕಳಿಸ್ಬೇಕು ಅಂತ ಗ್ರ್ಯಾಂಡ್ ಮಾಸ್ಟರ್ ಹತ್ರ ಹೇಳೋದಕ್ಕೆ ಬಂದ್ರೆ, ಇವಳು ಹೇಳೋದಕ್ಕೂ ಮೊದ್ಲೇ ಅವನು ಡೈರೆಕ್ಟ್ ಆಗಿ ಲೈವ್ ಅಲ್ಲಿ ಇವನ್ ಏನೇನ್ ಮಾಡ್ತಿದ್ದಾನೆ ಅಂತ ಅವನು ನೋಡ್ತಾ ಇರ್ತಾನೆ. ಅದಕ್ಕೆ ಹೀರೋ ಇನ್ನು, ಹಾಗಾದ್ರೆ ನಮ್ಮ ಹೀರೋ ಇವಾಗ ಅಲ್ಲಿಗೆ ಹೋಗಿದ್ದಾನೆ ಅಂತ ನಿಮ್ಗೆ ಗೊತ್ತು, ನೀವ್ ಯಾಕೆ ಬ್ಯಾಕಪ್ ನ ಅಲ್ಲಿಗೆ ಕಳಿಸ್ಲಿಲ್ಲ? ಬೇರೆ ಸೋಲ್ಜರ್ಸ್ ಅವನಿಗೆ ಸಪೋರ್ಟಿವ್ ಆಗಿ ಹೋದ್ರೆ ಆ ಡಿಮಾನ್ಸ್ ನ ಸಾಯಿಸ್ಬಿಡ್ಬೋದಲ್ಲ ಅಂತ ಕೇಳಿದಾಗ, ಅದಕ್ಕೆ ಗ್ರ್ಯಾಂಡ್ ಮಾಸ್ಟರ್ ಫ್ಯೂಚರ್ ಏನ್ ಬರ್ದೈತೋ ಅದೇ ತರ ಆಗ್ಬೇಕು ಅಂತ ಹೇಳ್ತಿರುವಾಗ, ಅದಕ್ಕೆ ಹೀರೋ ಇನ್ನು ಅಟ್ಲೀಸ್ಟ್ ಒಂದು 15 ಜನರನ್ನ ಕಳ್ಸ್ಬೋದಾಗಿತ್ತಲ್ವಾ, ಅವನ್ಗೆ ಸಪೋರ್ಟಿವ್ ಆಗಿ ಅವನು ಒಬ್ಬನೇ ಹೋಗಿ ಫೈಟ್ ಮಾಡ್ತಿದ್ದಾನೆ ಅಂತ ಕೇಳಿದಾಗ, ಅದಕ್ಕೆ ಗ್ರ್ಯಾಂಡ್ ಮಾಸ್ಟರ್ ನಿಜ ಹೇಳ್ಬೇಕಂದ್ರೆ ಡಿಮಾನ್ಸ್ ವರ್ಲ್ಡ್ ಗೆ ಯಾರಾದ್ರೂ ಎಂಟ್ರಿ ಆಗಿದ್ದಾರೆ ಅಂದ್ರೆ ಅವು ಆ ಪೋರ್ಟಲ್ ನ ಚೇಂಜ್ ಮಾಡಾಕ್ತವೆ. ಇವಾಗ ನಾನು ಯಾರನ್ನಾದ್ರೂ ಕಳಿಸಿದ್ರು ಕೂಡ ಆ ಸೋಲ್ಜರ್ಸ್ ಆ ಪ್ಲೇಸ್ ಹತ್ರ ಹೋಗೋದಿಲ್ಲ ಅಂತ ಹೇಳ್ತಾನೆ. ಹಾಗಾದ್ರೆ ಇವಾಗ ನಮ್ಮ ಹೀರೋ ಅಲ್ಲೇ ಸತ್ತೋಗ್ಬಿಡ್ಬೇಕಾ? ಆ ಡಿಮಾನ್ಸ್ ಸಾಯಿಸ್ಬಿಡ್ತವೆ ಅಂತ ಹೇಳ್ತಾ ಇದ್ರೆ, ಅದಕ್ಕೆ ಗ್ರ್ಯಾಂಡ್ ಮಾಸ್ಟರ್ ಅವನ ಹಣೆ ಬರಹ ಏನ್ ಬರ್ತಾಯಿತ್ತೋ, ಲೇ ಸ್ವಾಮಿ ನೀನ್ ನಿಲ್ಸೋ, ನೀನು ಮತ್ತೆ ಅದೇ ಹೇಳ್ತಾ ಇದೀಯ ಅಂತ ಹೇಳಿ ಹೀರೋ ಇನ್ನು ಅಲ್ಲಿಂದ ಬಂದ್ಬಿಡ್ತಾಳೆ. ಮತ್ತೊಂದು ಕಡೆ ಹೀರೋ ತಾನು ಕ್ರಿಯೇಟ್ ಮಾಡಿರೋ ಒಂದು ವೆಪನ್ ಸ್ಟಿಕ್ ಹಾಗೆ ಚಕ್ರಗಳನ್ನ ಯೂಸ್ ಮಾಡ್ಕೊಂಡು ಕಂಟಿನ್ಯೂಸ್ ಆಗಿ ಇವನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಿರೋ ಡಿಮಾನ್ಸ್ ಮೇಲೆ ಫೈಟಿಂಗ್ ಮಾಡ್ಕೊಂಡು ಅವುಗಳನ್ನ ಒಂದೊಂದು ಹಾಗೆ ಸಾಯಿಸ್ಕೊಂಡು ಬರ್ತಿರ್ತಾನೆ. ಸ್ವಲ್ಪ ತಾದ್ಮೇಲೆ ಇವನ ಹತ್ರ ಚಕ್ರಗಳಿರ್ತಾವಲ್ಲ, ಅವನು ಕೂಡ ಶಟ್ ಡೌನ್ ಆಗೋಗ್ಬಿಟ್ಟು ಕೆಳಗಡೆಗೆ ಬಿದ್ದೋಗೋದಕ್ಕೆ ಶುರು ಆಗ್ತವೆ. ಇನ್ನ ಲಾಸ್ಟ್ ಗೆ ಆಲ್ಮೋಸ್ಟ್ ಇವನ ಹತ್ರ 3 ಚಕ್ರಾಸ್ ಮಾತ್ರನೇ ಇರ್ತವೆ. ಅವುಗಳನ್ನು ಕೂಡ ಯೂಸ್ ಮಾಡ್ಕೊಂಡು ಯಾರಾ ಬೀರಿ ಕಂಟಿನ್ಯೂಸ್ ಆಗಿ ಡಿಮಾನ್ಸ್ ಮೇಲೆ ಅಟ್ಯಾಕ್ ಮಾಡ್ತಿರ್ತಾನೆ. ಈ ಫೈಟಿಂಗ್ ಅಲ್ಲಿ ನಮ್ಮ ಹೀರೋಗೂ ಕೂಡ ತುಂಬಾ ಗಾಯಗಳಾಗಿರ್ತವೆ. ಆದ್ರೂ ಕೂಡ ಇವನು ಸೋಲನ್ನ ಒಪ್ಪುದಿರಾ ಕಂಟಿನ್ಯೂಸ್ ಆಗಿ ಡಿಮಾನ್ಸ್ ಮೇಲೆ ಅಟ್ಯಾಕ್ ಮಾಡಿ ಲಾಸ್ಟ್ ಆಗಿ ಒಂದು ಡಿಮಾನ್ ನ ಇವನ ಸ್ಟಿಕ್ ವೆಪನ್ ನಿಂದ ಅಟ್ಯಾಕ್ ಮಾಡಿ ಸಾಯಿಸ್ಬಿಟ್ಟು ಕೆಳಗಡೆಗೆ ಬಿದ್ದೋಗ್ಬಿಡ್ತಾನೆ. ಇನ್ನ ಆ ಡಿಮಾನ್ಸ್ ಗೆ ಹೆಟ್ಟೆ ಇರ್ತಾನಲ್ವಾ, ಅವನನ್ನ ಸಾಯಿಸ್ಬಿಟ್ಟು ಇಲ್ಲಿಂದ ಹೋಗೋಣ ಅಂತ ಹೇಳ್ಬಿಟ್ಟು ಹೀರೋ ಕಷ್ಟಪಟ್ಟು ಎದ್ದು ನಿಂತ್ಕೊಂತಾನೆ. ಇಲ್ಲೇ ಒಂದು ಟ್ವಿಸ್ಟ್ ಏನಪ್ಪಾ ಅಂದ್ರೆ, ಇವನು ಎಷ್ಟರವರೆಗೂ ತುಂಬಾ ಡಿಮಾನ್ಸ್ ಜೊತೆ ಫೈಟಿಂಗ್ ಮಾಡಿರ್ತಾನಲ್ವಾ, ಅದಕ್ಕೆ ಇಂಟು 3 ಟೈಮ್ಸ್ ಡಿಮಾನ್ಸ್ ಇವನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತವೆ. ಆವಾಗ ನಮ್ಮ ಹೀರೋಗೆ ಅರ್ಥ ಆಗೋಗ್ಬಿಡುತ್ತೆ, ನಾನು ಬರೀ ಈ ಸ್ಟಿಕ್ ಇಂದ ಫೈಟ್ ಮಾಡೋದಕ್ಕೆ ಆಗೋದಿಲ್ಲ ಅಂತ. ಯಾಕಪ್ಪ ಅಂದ್ರೆ ಇದಕ್ಕೂ ಮೊದ್ಲು ಆ ಚಕ್ರಗಳಿದ್ವು, ಅವುಗಳಿಂದ ಡಿಮಾನ್ಸ್ ನ ಅಟ್ಯಾಕ್ ಮಾಡಿ ಹೇಗೋ ಹಾಗೆ ಬಚಾವ್ ಆಗೋಗ್ಬಿಟ್ಟ. ಈ ಟೈಮು ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಇವನ ಕೈ ಕಡೆ ನೋಡ್ಕೊಂತಾನೆ. ಅವನ ಕೈಗೆ ಒಂದು ಬ್ರಾಸ್ಲೈಟ್ ಇರುತ್ತಲ್ವಾ, ಇದಿದ್ರೆ ಇವನ ಪವರ್ಸ್ ನ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಅವನ ಹತ್ರ ಇರೋ ಒಂದು ಸ್ಟಿಕ್ ವೆಪನ್ ಇಂದ ಇವನ ಕೈನ ಕಟ್ ಮಾಡ್ಕೊಂಡ್ಬಿಟ್ಟು, ಇವಾಗ ಬಂಡ್ರೋ ನನ್ ಮಕ್ಳ ಅಂತ ಹೇಳಿ ಒಂದೇ ಕೈಯಿಂದ ಅವನ ಪವರ್ಸ್ ನ ಯೂಸ್ ಮಾಡ್ತಾನೆ. ಇದರಿಂದ ಗಾಳಿಯಲ್ಲಿ ದೊಡ್ಡ ದೊಡ್ಡ ಚಕ್ರಗಳು ಫಾರ್ಮ್ ಆಗ್ತವೆ. ಇವನು ಹೋಗೋ ಒಂದು ಸ್ಪೀಡ್ ಗೆ ಹಿಂದ್ಗಡೆ ಬೆಂಕಿನೂ ಕೂಡ ಉರಿಯುತ್ತೆ. ಡಿಮಾನ್ಸ್ ಮಧ್ಯಕ್ಕೆ ಹೋಗಿದ್ದೆ ಅವನ ಚಕ್ರಾಸ್ ನ ಯೂಸ್ ಮಾಡೋದ್ರಿಂದ ದೊಡ್ಡದಾಗಿ ಒಂದು ಬ್ಲಾಸ್ಟ್ ನಡೆಯುತ್ತೆ. ಇನ್ನೊಂದು ಕಡೆ ಈ ಡಿಮಾನ್ಸ್ ಗೆ ಹೆಡ್ ಇರ್ತಾನಲ್ವಾ, ಇವನ ಪವರ್ಸ್ ನ ಯೂಸ್ ಮಾಡೋದಕ್ಕೂ ಮೊದ್ಲೇ ಅವನ ಅಲ್ಲಿಂದ ಹೊಡೋಗ್ಬಿಟ್ಟಿರ್ತಾನೆ. ಮತ್ತೊಂದು ಕಡೆ ನಮ್ಮ ಹೀರೋ ಈ ಬ್ಲಾಸ್ಟ್ ಅಲ್ಲಿ ಸತ್ತೋದ್ನ ಇಲ್ವಾ ಅನ್ನೋದು ನಮ್ಗೆ ಕರೆಕ್ಟ್ ಆಗಿ ಕನ್ಕ್ಲೂಷನ್ ಕೊಡೋದಿಲ್ಲ. ಇದನ್ನೆಲ್ಲ ಗ್ರ್ಯಾಂಡ್ ಮಾಸ್ಟರ್ ಹಾಗೆ ಹೀರೋ ಇನ್ನು ನೋಡ್ತಿರುವಾಗ, ಹೀರೋ ಇನ್ನು ಗ್ರ್ಯಾಂಡ್ ಮಾಸ್ಟರ್ ಹತ್ರ ಇದೆಲ್ಲ ಇದೇ ತರ ನಡೆಯುತ್ತೆ ಅಂತ ನಿಮ್ಗೆ ಮೊದ್ಲೇ ಗೊತ್ತಿತ್ತು, ಬಟ್ ಆದ್ರೂ ಕೂಡ ನೀವೇನು ಆಕ್ಷನ್ ತಗೊಂಡಿಲ್ಲ. ಇಷ್ಟೆಲ್ಲ ಆದ್ರೂ ನಾನ್ ಯಾಕೆ ಇಲ್ಲಿ ಇರ್ಬೇಕು ಅಂತ ಹೇಳಿ ತನ್ನ ಪವರ್ಸ್ ನ ಲೈಟ್ ಆಗಿ ಯೂಸ್ ಮಾಡ್ತಾಳೆ. ತನ್ನ ಕೈಗೆ ಇರೋ ಒಂದು ಬ್ರಾಸ್ಲೆಟ್
ಪೀಸ್ ಆಗೋಗ್ಬಿಡುತ್ತೆ. ಮೇ ಬಿ ನಮ್ಮ ಹೀರೋನ ಪ್ರೀತಿ ಮಾಡಿದ್ಲೇನೋ, ಅದಕ್ಕೆ ಅವನು ಸತ್ತೋಗಿದ್ದಾನೆ ಅನ್ನೋ ಒಂದು ವಿಷಯನ ಇವಳೆ ಆಕ್ಸೆಪ್ಟ್ ಮಾಡೋದಕ್ಕೆ ಆಗ್ತಿಲ್ಲ. ಅಲ್ಲಿಗೆ ಸೀನ್ ಕಟ್ ಆಗಿ ಆಲ್ಮೋಸ್ಟ್ 2 months ಆದ್ಮೇಲೆ ಓಪನ್ ಆಗುತ್ತೆ. ಇಲ್ಲಿ ಸಿಚುವೇಶನ್ ಏನಪ್ಪಾ ಅಂದ್ರೆ, ಈ ರಾಜ್ಯದಲ್ಲಿರೋ ಹೈ ಪೊಸಿಷನ್ ಅಲ್ಲಿರೋ ಇಬ್ಬರು ವ್ಯಕ್ತಿಗಳು ಈ ರಾಜ್ಯದ ಬಗ್ಗೆ ಡಿಮಾನ್ಸ್ಗೆ ಇನ್ಫಾರ್ಮೇಶನ್ ನ ಸೆಂಡ್ ಮಾಡ್ತಿರ್ತಾರೆ. ಇದರಿಂದ ಜುಕಿಯಾಂಗ್ಗೆ ತುಂಬಾ ಕೋಪ ಬಂದು, ನೀವು ಡಿಮಾನ್ಸ್ಗೆ ಸಪೋರ್ಟ್ ಮಾಡ್ತಿದ್ದೀರಾ ಅಂತ ಹೇಳಿ ಒಂದತ್ರ ಬಂದಿಯಾಗಿ ಮಾಡಿ ರಾಜದ್ರೋಹ ಮಾಡಿರೋದಕ್ಕೆ ಅವ್ರನ್ನ ಸಾಯಿಸ್ಬಿಡ್ಬೇಕು ಅಂತ ಖಡ್ಗ ಎತ್ಕೊಂಡು ಹೋಗ್ತಿರುವಾಗ, ಮತ್ತೊಂದು ಕಡೆ ಬೇರೆ ಸೈನಿಕರೆಲ್ಲರೂ ನೀವು ಈ ತರ ಮಾಡೋದು ತಪ್ಪು, ನಿಮ್ಗೆ ನೀವು ಡಿಸಿಷನ್ ನ ತಗೋಬಾರ್ದು, ಈ ತರ ಮಾಡಿರೋರ್ನ ಬಂದಿಯಾಗಿ ಮಾಡ್ಬೇಕು ಅಷ್ಟೇ, ಅವ್ರಿಗೆ ಮರಣ ಶಿಕ್ಷೆ ಕೊಡಬಾರ್ದು ಅಂತ ಎಷ್ಟೇ ಹೇಳ್ತಾ ಇದ್ರು ಜುಕಿಯಾಂಗು ಯಾರಿಗೂ ಕೂಡ ಭಯ ಪಡ್ತೀರಾ ಅವ್ರನ್ನ ಸಾಯಿಸೋದಕ್ಕೆ ಹೋಗ್ತಿರುವಾಗ ಎಲ್ಲಾ ಸೈನಿಕರು ಇವನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಾರೆ. ಸರಿಯಾಗಿ ಅದೇ ಟೈಮ್ಗೆ ಒಂದು ಪವರ್ ಬಂದು ಆ ಸೈನಿಕರಿಗೆ ಬೀಳೋದ್ರಿಂದ ಎಲ್ಲರೂ ಕೆಳಗಡೆಗೆ ಬಿದ್ದೋಗ್ಬಿಡ್ತಾರೆ. ಅಂಡ್ ಆ ಪವರ್ ನ ಯೂಸ್ ಮಾಡಿರೋದು ನಮ್ಮ ಹೀರೋನೇ. ಅದನ್ನು ಕೂಡ ಜುಕಿಯಾಂಗ್ಗೆ ಸಪೋರ್ಟಿವ್ ಆಗಿ ಅವನ ಪವರ್ಸ್ ನ ಯೂಸ್ ಮಾಡಿರ್ತಾನೆ. ಅಷ್ಟೊಂದು ದೊಡ್ಡದಾಗಿ ಯುದ್ಧ ಮಾಡಿದ್ರು ಕೂಡ ನಮ್ಮ ಹೀರೋ ಇನ್ನ ಬದುಕಿದ್ದಾನೆ ಅಂತ ಅನ್ಕೊಂತಾ ಇದ್ದೀರಾ? ನೀವ್ ಅನ್ಕೊಂಡಿರೋ ಹಾಗೆ ನಾನು ಅನ್ಕೊಂಡೆ. ಬಟ್ ಇಲ್ಲಿ ಟ್ವಿಸ್ಟ್ ಏನಪ್ಪಾ ಅಂದ್ರೆ, ಅಲ್ಲಿರೋದು ನಮ್ಮ ಹೀರೋ ಅಲ್ಲ, ಹೀರೋ ಇನ್ನು ನಮ್ಮ ಹೀರೋ ರೂಪದಲ್ಲಿ ಅಲ್ಲಿಗೆ ಬಂದಿರ್ತಾಳೆ. ನಮ್ಮ ಹೀರೋನ ಆಸೆ ಏನಪ್ಪಾ ಅಂದ್ರೆ, ಎಲ್ಲಾರು ನನಗೆ ಗೌರವ ಕೊಡಬೇಕು, ಎಲ್ಲಾರ್ಕಿಂತ ಹೈ ಪೊಸಿಷನ್ ಅಲ್ಲಿ ಇರಬೇಕು ಅಂತ ಅಲ್ವಾ. ಅವನ ಆಸೆನ ಈಡೇರಿಸಬೇಕು ಅಂತ ಹೇಳಿ ಹೀರೋಯಿನ್ ಹೀರೋ ರೂಪದಲ್ಲಿ ಬಂದು ಈ ಎಲ್ಲಾ ಕೆಲ್ಸಗಳು ಮಾಡ್ತಿರ್ತಾಳೆ. ಅಂಡ್ ಇಲ್ಲಿಗೆ ಈ ಮೂವಿ ಅನ್ನೋದು ಎಂಡ್ ಆಗುತ್ತೆ. ಈ ಮೂವಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತಾ ಇದ್ದೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್, ಶೇರ್, ಕಮೆಂಟ್ ಕೊಡಿ. ಯಾಕಂದ್ರೆ ನೀವು ನೋಡಿರೋ ಹಾಗೆ ಇನ್ನೊಂದು ವ್ಯೂ ನನಗೆ ಜಾಸ್ತಿ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋದಲ್ಲಿ ಮೀಟ್ ಆಗೋಣ. ಸೈನಿಂಗ್ ಆಫ್, ನಿಮ್ಮ ಅನಿರುದ್ಧ್.